ನಮಸ್ತೆ ಗುರುಗಳೇ. ನಮಸ್ತೆ. ಗುರುಗಳೇ ಅಂದ್ರೆ ಇವಾಗ ನೀವು ಎಷ್ಟೊಂದು ಕ್ಲಾಸ್ ಮಾಡಿದ್ರಿ. ಆತ್ಮ ಸಮೃದ್ಧಿ ಯೋಗ, ಕೃಷ್ಣ ಪ್ರಜ್ಞೆ, ಹ್ಮ್. ಬುದ್ಧ ಪ್ರಜ್ಞೆ, ಈ ತರ ಮಾಸ್ಟರ್ ಮೈಂಡ್ ಈ ತರ ಕ್ಲಾಸ್ ಮಾಡಿದ್ರಲ್ಲ. ಹ್ಮ್. ಒಬ್ರು ನಾನ್ ಗ್ರೂಪ್ ಅಲ್ಲಿ ಇದ್ದೀನಲ್ಲ, ಸೊ ಅವ್ರು ಕಾಲ್ ಮಾಡಿದ್ರು. ಹ್ಮ್. ಅವ್ರು ಕಾಲ್ ಮಾಡಿ, ಸರ್ ನೀವು ಆಫರ್ ಕೊಟ್ಟಿದ್ರಿ. ಫಸ್ಟ್ 9 ಡೇಸ್ ಬನ್ನಿ. ಹ್ಮ್. ನಿಮ್ಗೆ ಇಷ್ಟ ಆದ್ರೆ ಓಕೆ ದುಡ್ಡು ಕೊಡಿ ಅಥವಾ ಕ್ಲಾಸ್ ಕಂಟಿನ್ಯೂ ಮಾಡಿ. ಇಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ ಇಷ್ಟ ಅಂತ. ಹ್ಮ್. ಗ್ರೂಪ್ ಅಲ್ಲಿ ಬಂದಿದ್ರೇನೋ ನಂಗೆ ಕಾಲ್ ಮಾಡಿದ್ರು. ಸರ್ ಈ ತರ ನಿಮ್ಗೇನಾದ್ರು ಆಡಿಯೋ ಲಿಂಕ್ ಇದ್ರೆ ಕಳ್ಸಿ ಅಂದ್ರು. ಹ್ಮ್. ಆಯ್ತು ಸರ್ ಕಳಿಸ್ದೆ. ಅದಾದ್ಮೇಲಿಂದ ಸರ್ ನೋಡಿ ಒಂದ್ಸತಿ ಭೇಟಿ ಮಾಡಿ ನಿಮ್ಗೆ ಉಪಯೋಗ ಆಗ್ಬೋದು. ಇನ್ನು ಅಂದ್ರೆ ನಾನು ಬಂದಿದ್ನಲ್ಲ ಹ್ಮ್. ಎಷ್ಟೊಂದ್ ಸತಿ ಬಂದಿದ್ದೀನಿ. ಈ ತರ ಕೆಲವೊಂದು ಸಮಸ್ಯೆಗಳು ಪರಿಹಾರ ಎಲ್ಲ ಸಿಗುತ್ತೆ. ಹ್ಮ್. ಅವ್ರು ಹಂಗೆ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದ್ರು. ಹ್ಮ್. ಹಿಂಗೆ ಈ ತರ ಎಲ್ಲ. ಸೊ ಅದು ಕಳಿಸ್ದೆ ಲಿಂಕು. ಈ ಸರಿ ಕ್ಲಾಸಿಂದ ಇದೆ ಅಂತ. ಆಮೇಲೆ ಈ ತರ ಭೇಟಿ ಮಾಡಿ ಅಂತಂದೆ. ಅದಕ್ಕೆ ಅವ್ರು ಒಂದ್ ಮಾತು ಹೇಳಿದ್ರು ಏನಂದ್ರೆ, ಇಲ್ಲ ಸರ್ ನಂಗೆ ಇಲ್ಲೇ ಬೇಜಾನ್ ಸಿಗ್ತಾ ಇದೆ. ಇಲ್ಲೇ ಅವ್ರು ಎಂತೆಂತ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ನಂಗೆ ಇಲ್ಲೇ ಸಖತ್ತು ಸಿಗ್ತಾ ಇದೆ ಅಂತ ಒಂದು ಅವ್ರು ಆ ರೀತಿ ಅಂದ್ರು. ಇನ್ನೊಂದು ನೀವು ಈ 10 ನಿಮಿಷ ವಿಡಿಯೋ ಅಥವಾ ವಾರಕ್ಕೊಂದು ವಿಚಾರ ಸತ್ಸಂಗ ಮಾಡ್ತಿರಲ್ಲ. ಯೂಟ್ಯೂಬ್ ಅಲ್ಲಿ ಹಾಕಿರ್ತೀರಲ್ಲ. ಕೆಲವೊಬ್ರು ಅದರಿಂದ ನೋಡಿ ಈಗ ಅವರು ಅಷ್ಟೇ ನಮ್ಗಿಲ್ಲೇನೆ ಬೇಜಾನು ಅಂದ್ರೆ ಇಲ್ಲೇ ನಮಗ್ ಗೊತ್ತಾಗ್ತೈತೆ ಎಷ್ಟೊಂದು ಈ ತರ ಇಲ್ಲೇ ಚೇಂಜಸ್ ಮಾಡ್ಕೊಳೋದು ಎಲ್ಲ ಇರ್ತೈತೆ. ನೇರವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಅಂತಲ್ಲ. ಈ ರೀತಿ ಅಂದ್ರು. ಅಂದ್ರೆ ಅವ್ರಿಗೆ ಎಷ್ಟು ಉಪಯೋಗ ಆಗ್ಬೋದು ಇದಂತ? ಈಗ ಒಂದು ಎಕ್ಸಾಂಪಲ್, ಒಂದು 1000 ಜನ ವಿಡಿಯೋ ನೋಡ್ತಾರೆ ಅಂತ ಇಟ್ಕೋ. ಅದರಲ್ಲಿ ಒಂದು 100 ಜನ ಬರ್ಬೇಕು ಅಂತ ಅನ್ಕೊಳ್ತಾರೆ. ಬರಲ್ಲ, ಬರ್ಬೇಕು ಅಂತ ಅನ್ಕೊಳ್ತಾರೆ. ಒಂದು 10 ಜನ ಬಂದೇ ಬಿಡ್ತಾರೆ. ಕಾಲ್ ಮಾಡ್ತಾರೆ, ಯಾವ್ದೋ ಒಂದು ರೂಪದಲ್ಲಿ ಬಂದ್ಬಿಡ್ತಾರೆ. ಈಗ ಇವ್ರಿಗೆ ಯಾರ್ಯಾರು ನೋಡ್ತಾವ್ರಲ್ಲ, ಈಗ ಅವ್ರಿಗೆ ಏನು ಅಂತಂದ್ರೆ ನೇರವಾಗಿ ಬಂದ್ರೆ ನನಗೆ ದುಡ್ಡು ಕೊಡ್ಬೇಕು, ಏನೋ ಫೀಸ್ ಕೊಡ್ಬೇಕು, ಅಥವಾ ಏನೋ ಗುರುದಕ್ಷಿಣೆ ಕೇಳ್ತೀನಿ ಅದನ್ನ ಕೊಡ್ಬೇಕು. ಅದು ಅವ್ರಿಗೆ ಕೊಡಕ್ ರೆಡಿ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಹಿಂಗೆ ಎತ್ಬಿಟ್ಟು ಕೊಡಕ್ಕೆ ರೆಡಿ ಇಲ್ಲ. ಇವರೆಲ್ಲ ಯಾರು? ಕಂಜೂಸ್ಗಳು ಅಂತ ತಿಳ್ಕೊ. ಆಮೇಲೆ ಇವ್ರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇಲ್ಲ. ನಾನು ಏನೇನು ಹೇಳ್ತಾ ಇದ್ದೀನಿ ಇದೆಲ್ಲ ಸಾಮಾಜಿಕ. ಅವರು ಇಂಡಿವಿಜುವಲ್ ಆಗಿ ಬಂದ್ರೆ ಅದು ವೈಯಕ್ತಿಕ. ವೈಯಕ್ತಿಕವಾಗಿ ಮಾರ್ಗದರ್ಶನಗಳು ಬೇರೆ, ಸಾಮಾಜಿಕ ಮಾರ್ಗದರ್ಶನಗಳು ಬೇರೆ. ಒಂದು ಉದಾಹರಣೆ, ನಮ್ಮ ಗುರುಗಳು ಪ್ರತಿ ದಿವಸ ಒಂದು ವಿಚಾರ ಹೇಳೋರು. ಏನಂದ್ರೆ, ನೀನ್ ತಿಂತಾ ಇರೋಂಥ ಅನ್ನ, ಊಟ, ಅದು ನಿನ್ನ ಬೆವರಿನ ಹನಿಯದಾಗಿರ್ಬೇಕು, ನಿನ್ನ ರಕ್ತ ಬಸ್ದಿರೋದಾಗಿರ್ಬೇಕು. ಆಗ ಆ ಊಟಕ್ಕೆ ಬೆಲೆ. ಯಾರು ಹಾಕಿದ ಊಟ ತಿಂದ್ರೆ ನಿನಗೆ ಬೆಲೆ ಇಲ್ಲ. ಹಂಗಂತೇಳಿ ಮದುವೆಗೆ ಹೋಗ್ಬೇಡ, ಫಂಕ್ಷನ್ಗೆ ಹೋಗ್ಬೇಡ ಅಂತ ಹೇಳ್ತಾರೆ ಎಲ್ಲೋ ದೇವಸ್ಥಾನಕ್ಕೆ. ಅದೆಲ್ಲ ಪ್ರಸಾದ. ಬಟ್ ಜನರಲ್ ಆಗಿ ಪ್ರತಿ ದಿವಸ ನಾವು ಬದುಕಬೇಕು ಅಂದ್ರೆ ಊಟ ಮಾಡ್ಲೇಬೇಕು. ಆ ಊಟ ಇದೆಯಲ್ಲ, ಅದು ನಿನ್ನ ದುಡಿಮೆದಾಗಿರ್ಬೇಕು ಅಂತ ಹೇಳೋರು. ಈಗ ಇವ್ರು ನಾನು ಏನೇನೆಲ್ಲ ಹೇಳ್ತಾ ಇದೀನಲ್ಲ, ಎಲ್ಲ ನೋಡ್ತಾವ್ರಲ್ಲ, ಅದು ಅವ್ರ ದುಡಿಮೆದಲ್ಲ. ಅದು ಅವ್ರು ಬೆವರರ್ಸಿರೋದು ಅಲ್ಲ, ಅವ್ರ ರಕ್ತನೂ ಬಸ್ತಿಲ್ಲ. ಒಂದು ಉದಾಹರಣೆ, ನಿನಗೆ ರವಿ ನಾನು ಸಾಕ್ತೀನಿ ಬಾರೋ ನೀನು ಅಂತ ಅಂದ್ರೆ, ಸಾಕ್ತೀನಿ ಬಾ ಅಂದ್ರೆ ನನ್ನ ಹತ್ರ ಬರಲ್ಲ. ನೀನು ಎಲ್ಲೋ ಹೋಗ್ತಾ ಇರ್ತೀಯ, ಬಿಡ್ತೀಯ. ಬಟ್ ನಾನು ನಿನಗೆ 3 ಹೊತ್ತು ಊಟ ಹಾಕ್ತೀನಿ. ಎಷ್ಟು ದಿವಸ ತಿಂತೀಯಪ್ಪ ನೀನು? ಇವತ್ತೇನೋ ನಮ್ಮ ಮನೆಗೆ ಬಂದಿದ್ಯಾ, ನಾನು ನಿನಗೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ, ರಾತ್ರಿ ಊಟ ಹಾಕಿ 1 ದಿವಸ ಇರ್ತೀಯ, 2 ದಿವಸ ಇರ್ತೀಯ, 3 ದಿವಸ ಕೊಡ್ತೀನಿ. ಅಕಸ್ಮಾತ್ ಬೆಂಗಳೂರಲ್ಲಿ ಎಲ್ಲೋ ಕಾಲೇಜ್ಗೆ ಹೋಗ್ತಾ ಇದೆ ಅಂತ ಇಟ್ಕೊ, ನಾನೇ ನಿನಗೆ ದಿನ ಎಲ್ಲ ಊಟ ಹಾಕ್ತೀನಿ. ಏನೋ ಈಗ ನೀನು ಸ್ಟೂಡೆಂಟ್ ಹಾಕ್ತೀನಿ. ನಾಳೆ ಕೆಲಸ ಸಿಕ್ಕಿದ್ರು ನೀನು ಊಟ ಮಾಡ್ತೀಯಾ? ಅಕಸ್ಮಾತ್ ಊಟ ಮಾಡಿದ್ರು ನೀನು ತಿಂಗಳಿಗೆ ಒಂದಿಷ್ಟು ಅಂತ, ಅದು ಮನುಷ್ಯನ ಸಹಜ ಗುಣ. ಇಷ್ಟು ಕೊಟ್ಟೆ ಕೊಡ್ತೀಯ? ಇಲ್ಲೇ ಫ್ರೀಯಾಗಿ ಹೆಂಗ್ಲೇ ಊಟ ಮಾಡಕ್ಕಾಗತ್ತೆ? ಅಲ್ಲ, ನನಗಂತೂ ಆಗಲ್ಲಪ್ಪ. ಏನೋ ಒಂದು ಅದು ಸ್ನೇಹ ಸಂಬಂಧ ಅಂತಾರೆ. ಹಂಗಾಗಿ ಒಂದ್ ದಿವಸ ನಾನು ನಿಮ್ಮ ಮನೆಗೆ ಬರ್ತೀನಿ, ಊಟ ಹಾಕ್ತೀನಿ. ನೀನ್ ನಮ್ಮ ಮನೆಗೆ ಬರ್ತೀಯ, ಊಟ ಹಾಕ್ತೀನಿ. ಏನೋ ಫಂಕ್ಷನ್ ಹೋದ್ರಿ, ಹೊರಗಡೆ ಹೋದ್ರಿ, ಇದೆಲ್ಲ ಸಹಜ. ಅದು ಬಟ್ ದಿನ ಎಲ್ಲ ಹೆಂಗೋ ತಿನ್ನಕ್ಕಾಗುತ್ತೆ? ನನಗಂತೂ ಅದು ನಮ್ಮ ಗುರುಗಳು ಹೇಳ್ದಾಗ್ಲಿಂದನೂ ನಾನು ದುಡ್ದೇ ತಿನ್ನೋದು. ಅಕಸ್ಮಾತ್ ಈಗ ನಿಮ್ಮನೆಗೆ ಬಂದೆ ಅನ್ಕೋ, ಅಲ್ಲಿ ಒಂದು ರಾತ್ರಿ ಇದ್ದೆ, ಸಂಜೆ ಹೋದೆ, ಊಟ ಕೊಟ್ಟರು ಮಾಡಿದೆ, ತಿರ್ಗಾ ಬೆಳಿಗ್ಗೆ ನಾಷ್ಟ ಕೊಟ್ಟರು ಮಾಡಿದೆ. ಆ 2 ಹೊತ್ತು ಊಟ ತಿಂದಿರೋದಕ್ಕೆ ಏನಾದರೂ ಪ್ರತ್ಯುಪಕಾರ ಮಾಡಲೇಬೇಕಲ್ಲ. ಹಂಗಾಗಿ ಏನೋ ಒಂದು ಅಲ್ಲಿ ನಾನು ಅವ್ರಿಗೊಂದಷ್ಟು ಸತ್ವಭರಿತವಾದ ವಿಚಾರಗಳನ್ನು ಹೇಳಿರ್ತೀನಿ, ಬುದ್ಧಿವಾದಗಳನ್ನು ಹೇಳಿರ್ತೀನಿ, ಮಾರ್ಗದರ್ಶನ ಕೊಟ್ಟಿರ್ತೀನಿ. ಅವ್ರು ತಗೊಳಕ್ ರೆಡಿ ಇಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಂಡು ಎನರ್ಜೈಸ್ ಮಾಡ್ಬಿಟ್ಟಾದ್ರೂ ಬಂದ್ಬಿಟ್ಟಿರ್ತೀನಿ. ಅಂದ್ರೆ ತಿಂದದಕ್ಕೆ ಏನಾದ್ರೂ ಒಂದು ಮಾಡ್ಬೇಕಲ್ಲ ಪ್ರತ್ಯುಪಕಾರ ಅಂತ. ಹಂಗ ಮಾಡ್ಲಿಲ್ಲ ಅಂದ್ರೆ ನೀನ್ ತಿಂದಿದ್ದೇನು ಪ್ರಯೋಜನ? ನೀನ್ ಪ್ರೀತಿಯಿಂದಾನೇ ಕರೆದಿರೋದು, ಗೌರವದಿಂದಾನೇ ಕರೆದಿರೋದು. ಆದ್ರೂ ನನ್ನ ಮನಸ್ಸು ಏನ್ ಹೇಳುತ್ತೆ, ನನ್ನ ಸಂಸ್ಕಾರ ಏನ್ ಹೇಳುತ್ತೆ, ನಾನ್ ರವಿ ಮನೇಲಿ ಇದ್ದೀನಿ, 2 ಹೊತ್ತು ಊಟ ಮಾಡಿದೆ, ಆ ಊಟಕ್ಕೆ ಏನಾದ್ರೂ ನನ್ನಿಂದ ಆ ಕಡೆ ಹೋಗ್ಬೇಕು. ಈಗ ನಿನ್ನಿಂದ ನನ್ನ ಕಡೆ ಬಂದಿದೆ, ಈಗ ನನ್ನಿಂದ ನಿನ್ ಕಡೆ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ಪುಕ್ಸಟ್ಟೆ ತಗೊಂಡು ಏನ್ ಮಾಡ್ತೀಯ?
ಅದಕ್ಕೆ ನಿಸರ್ಗದಲ್ಲಿ ಇದಕ್ಕೆ ಬೆಲೆ ಮತ್ತು ಮೌಲ್ಯ ಅಂತ ಇದೆ. ಹಣದ ಬೆಲೆ ಬೇರೆ. ಇದೆಷ್ಟು ಪೆನ್ನು? 10 ರೂಪಾಯಿ. ಪುಸ್ತಕ ಎಷ್ಟು? 300 ರೂಪಾಯಿ. ಈ ಲೈಟ್ ಎಷ್ಟು? 2000 ರೂಪಾಯಿ. ಇದೆಲ್ಲ ಬೆಲೆ. ಮೌಲ್ಯ ಅಂದ್ರೆ ಏನು? ಈ ಪೆನ್ನಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಿದೆ. ಯಾರೋ ಒಬ್ಬ ಸಾಹಿತಿ ಕತೆ ಬರೆದ ಈ ಪೆನ್ನಲ್ಲಿ, 2 ಪೆನ್ ಖಾಲಿ ಆಯ್ತು, 20 ರೂಪಾಯಿ ಇದರ ಬೆಲೆ. ಆದ್ರೆ ಆ ಪುಸ್ತಕಕ್ಕೆ ಬೆಲೆ ಎಷ್ಟು? ಮುಂದೆ ಅದು ಪ್ರಕಾಶನಕ್ಕೆ ಒಳಗಾಗಿ ಅಂದ್ರೆ ಪ್ರಿಂಟ್ ಆಗಿ ಏನು ಸಾವಿರಾರು ಮುದ್ರಣಗಳಾಗೋದು, ಲಕ್ಷಾಂತರ ಪುಸ್ತಕಗಳು ಇತ್ತು. ಅವನಿಗೆ ಎಷ್ಟು ಸಿಕ್ತು ಮೌಲ್ಯ? ಮೌಲ್ಯ ಎಷ್ಟು ಸಿಕ್ತು? ಸೊ ಇದು ಮೌಲ್ಯ. ಬೆಲೆ ಬೇರೆ, ಮೌಲ್ಯ ಬೇರೆ. ಅಂದ್ರೆ ಈ ಒಂದು ಬೆಲೆ ನಾವು ಅಂದ್ರೆ ವ್ಯಾವಹಾರಿಕವಾಗಿ ಕಟ್ಟೋ ಬೆಲೆ ಬೇರೆ, ಬಟ್ ನಿಸರ್ಗದಲ್ಲಿ ಬೆಲೆ ಕಟ್ಟಬೇಕು. ಇಲ್ಲಿ ಉಚಿತ ಏನೂ ಇಲ್ಲ. ನನ್ನ ಪ್ರಕಾರ 2 ಉಚಿತ: ಹುಟ್ಟು ಉಚಿತ, ಸಾವು ಉಚಿತ. ಇನ್ ಮಿಕ್ಕಿದ ಏನು ಬದುಕು ಜೀವನ ಅಂತಿದೆ, ಇದರಲ್ಲಿ ನೀನು ಏನೇ ಮಾಡು. ಯಾರ್ದೋ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಒಂದು ಅರ್ಧ ಗಂಟೆ ನೋಡು, ಅದಕ್ಕೂ ನೀನು ಬೆಲೆ ಕಟ್ಟಲೇಬೇಕು. ಡೈರೆಕ್ಟ್ ಕಟ್ಟಲಿಲ್ಲ ಅಂದ್ರೆ ಇನ್ನು ಬೆಲೆ ಅಂದ್ರೆ ಎಲ್ಲರೂ ದುಡ್ಡು ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ದುಡ್ಡು ಬೆಲೆ ನಾನು ಮಾತಾಡ್ತಾ ಇಲ್ಲ. ದುಡ್ಡು ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ಗೌರ್ಮೆಂಟು ಅದೇನೋ GST ಅಂತ ತಗೋತದೆ. ನಿಸರ್ಗನೂ ನಮಗೆ GST ತಗೊಳುತ್ತೆ, ಟ್ಯಾಕ್ಸ್. ಆ ಟ್ಯಾಕ್ಸ್ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ದುಡ್ಡು ಟ್ಯಾಕ್ಸ್ ಮಾತ್ರ ನೋಡೋದು. ಇದು ನೀನು ಯಾವುದೇ ವ್ಯಕ್ತಿ ಹತ್ರ ಒಂದು ಅರ್ಧ ಗಂಟೆ ಎಂಜಾಯ್ ಮಾಡು. ಸುಮ್ಮನೆ ಕುತ್ಕೊಂಡು ಕಾಮಿಡಿ ಮಾಡ್ತಾವ್ರೆ, ಹರಟೆ ಹೊಡಿತಾವ್ರೆ, ಅದಕ್ಕೂ ನೀನು ಟ್ಯಾಕ್ಸ್ ಕಟ್ಟಬೇಕು. ಈ ಟ್ಯಾಕ್ಸ್ ಅಲ್ಲ, ದುಡ್ಡು ಟ್ಯಾಕ್ಸ್ ಅಲ್ಲ. ನೀನು ಇಲ್ಲಿ ನಿಸರ್ಗದಲ್ಲಿ ಏನೂ ಉಚಿತ ಇಲ್ಲ. ಹುಟ್ಟು ಸಾವು 2 ಬಿಟ್ಟು ಬಾಕಿ ಏನೂ ಉಚಿತ ಇಲ್ಲ. ಎಲ್ಲದಕ್ಕೂ ನೀನು ದುಡ್ಡು ಕಟ್ಟಲೇಬೇಕು, ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಈಗ ನೀನ್ ಕೇಳದಲ್ಲ ಕುತ್ಕೊಂಡು ನೋಡ್ತಾನೆ, ನಮ್ಗೆ ಎಲ್ಲ ಇಲ್ಲೇ ಹೇಳ್ಕೊಟ್ಬಿಡ್ತಾರೆ ಗುರುಗಳು, ನಮ್ಗೆ ಅಷ್ಟೇ ಸಾಕು. ಅದು ನಿನಗೆ ನಯಾ ಪೈಸಕ್ಕೆ ಉಪಯೋಗ ಬರಲ್ಲ. ನಿನ್ಗೇನೋ ಮರೀಚಿಕೆ ಇದ್ದಂಗೆ. ಅಂದ್ರೆ ಮೇನ್ ರೋಡಲ್ಲಿ ಹೋಗ್ತಾ ಇದ್ರೆ ನೀರ್ ಕಣ್ಣಂಗೆ ಕಾಣ್ತದೆ, ಹಿಂಗೆ ಏನೋ ಪಳ 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 ಅಂತ. ಅದು ನೀರಲ್ಲ, ಅದು ಚಂದ್ರಮ ಇದ್ದಂಗೆ. ಚಂದ್ರ ನೋಡಿ ಹಿಡ್ಕೊಂಬಿಡ್ಬೇಕು ಹಂಗೆ ಅಂತ ಅನ್ಸ್ಬಿಡ್ತದೆ. ಎಷ್ಟು ದಪ್ಪ ಐತೆ ಚೆಂಡು ಗಾತ್ರ, ಕರ್ಬೂಜ ಹಣ್ಣು ಗಾತ್ರ ಅಂತ. ಹಿಡ್ಕೊ ನೋಡೋಣ. ಅದು ಲಕ್ಷಾಂತರ ಕಿಲೋಮೀಟರ್ ದೂರ ಆಯ್ತು. ಅಲ್ಲೇ ಚಂದ್ರಮನ್ ಎಲ್ಲೋಗಿ ಹಿಡ್ಕತ್ತೀನಿ ನೀನು. ಅದು ಗಾತ್ರದಲ್ಲಿ ಸುಮಾರು ಗಾತ್ರ ಐತೆ. ಎಲ್ಲೋಗಿ ಹಿಡ್ಕತ್ತೀನಿ ನೀನು? ಹಿಡ್ಕೊಳಕ್ ಸಾಧ್ಯವೇ ಇಲ್ಲ. ಸುಮ್ಮನೆ ಹೆಂಗೆ ಇಲ್ಲೂ ಅಷ್ಟೇ ಏನೋ ಅವನಿಗೆ ಜ್ಞಾನ ಸಿಗ್ತಾ ಇದೆ ಅಂತ ಏನೋ ಅವನ್ಗ ಅನ್ಕತನ ಅಷ್ಟೇ. ಆ ಜ್ಞಾನ ಸಿಗ್ತದೆ, ನಯಾ ಪೈಸೆ ಪ್ರಯೋಜನ ಇಲ್ಲ. ಸುಮ್ಮನೆ ಅಂದ್ರೆ ಇದೆಲ್ಲ ಚಟ. ಈಗ ರೀಲ್ಸ್ ಹಿಂಗಿಂಗ್ ನೋಡ್ಕೊಂಡು ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡ್ತಾವ್ರೆ. ಅವ್ನು ಏನೇನ್ ನೋಡ್ದ ಅದು ನೆನಪಿರಲ್ಲ. ಹೋಗ್ಲಿ ಅಂದ್ರೆ ಹೇಳಲ್ಲ. ಸುಮ್ಮನೆ ಏನೋ ಹಿಂಗೆ ನೋಡ್ಕೊಂಡು ಮಧ್ಯಾಹ್ನ 11 ಗಂಟೆಗೆ ಕೂತ್ಕೊಂಡು 3 ಗಂಟೆ ಆಗೋಯ್ತು ನೋಡ್ತಾನೆ ಅವನೇ. ಅವ್ರ ಅಮ್ಮ ಊಟಕ್ಕೆ ಕರೀತಾವ್ರೆ. ಬರ್ತೀನಿ 5 ಗಂಟೆ ಆಗೋಯ್ತು. ಸರಿ, 11ರಿಂದ 5 ಗಂಟೆ, 6 ಗಂಟೆ ನೋಡ್ದಲ್ಲ. ಏನ್ ನೋಡ್ದೆ ನೀನು? ಅದು ಅದೇ ರೀಲ್ಸ್ ನೋಡ್ದೆ. ಏನೋ ಅದು ಏನ್ ನೋಡ್ದೆ ಅಂತಾನು ಗೊತ್ತಿಲ್ಲ. ಮತ್ತೆ ಪ್ರಯೋಜನ ಏನು? ನೀನು 6 ಗಂಟೆ ಮೊಬೈಲ್ ಟೈಮ್ ಸ್ಪೆಂಡ್ ಮಾಡಿ ಏನಾದ್ರೂ ಪ್ರಯೋಜನ ಆಯ್ತಾ? ಸೊ ಹಂಗಾಗಿರೋದ್ರಿಂದ ಇಲ್ಲಿ ಪುಕ್ಸಟ್ಟೆ ಗಂಡ ಹೊಟ್ಟು ಮುಂಡ ಅಂತ ಇದೆಲ್ಲ ಯಾರ್ಯಾರು ನೋಡ್ತಾರಲ್ಲ ಅವ್ರಿಗೆ ಹೆಂಗಿದ್ರು ನಾನು ಹೇಳೋದು ಒಂದೇ ಒಂದು ಅಕ್ಷರ ನೀನ್ ಕಿವಿಗೆ ಬಿದ್ರೆ ಅದಕ್ಕೂ ನೀನ್ ಬೆಲೆ ಕೊಡ್ಬೇಕು. ನನಗ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಈಗ ನಾನೇನೋ ನಿನಗೆ ಹೇಳ್ತಾ ಇದ್ದೀನಿ, ಇದನ್ನ ಒಂದಷ್ಟು ಜನ ನೋಡ್ತಾವ್ರೆ. ಕೇಳ್ಬಿಟ್ರಲ್ಲ, ಅದಕ್ಕೆ ಬೆಲೆ ತೆತ್ತಲೇಬೇಕು ಅವರು. ಬೆಲೆ ಇಲ್ದರೆ ಇಲ್ಲಿ ಏನು ಪುಕ್ಸಟ್ಟೆ ಇಲ್ವೇ ಇಲ್ಲ. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಅವ್ರಿಗೆ ಜ್ಞಾನ ಪ್ರಾಪ್ತಿ ಆಯ್ತು ಅಂತ ಅನ್ಕೊಳ್ತಾರೆ. ಅಯ್ಯೋ ಅದ್ಭುತವಾದ ವಿಚಾರಗಳು ಸಿಕ್ತು ಅಂತ. ಅದು ಹಂಗಾಗೋದಿಲ್ಲ. ಒಂದು ಉದಾಹರಣೆ, ನಾನೆಲ್ಲ ಎಕ್ಸಾಂಪಲ್ ಕೊಡೋದು ಹಿಂಗೇನೆ. ಇವಾಗೆಲ್ಲ ಆನ್ಲೈನ್ ಅದು ಯಾವುದೋ ಒಂದು ಪಿಕ್ಚರ್ ಬಂದಿತ್ತು ರವಿಚಂದ್ರನ್. ಅದರಲ್ಲಿ ಬರೀ ಫೋನಲ್ಲಿ ಲೆಟರಲ್ಲಿ ಮಾತಾಡ್ಕೊಳ್ತಾರೆ, ಲವ್ ಆಗ್ಬಿಡ್ತದೆ. ಕುಶಲವೇ ಕ್ಷೇಮವೇ ಸಾಂಗ್ ಬರ್ತದೆ. ಹಂಗೆ ಅದು ಬರೀ ಪಾಪ ನೋಡೇ ಇಲ್ಲ ಲೈವ್ ಅಲ್ಲಿ ಅವ್ರು ಯಾರು ಏನು ಅಂತ, ಸುಮ್ಮನೆ ಇಮ್ಯಾಜಿನ್ ಅಲ್ಲೇ ಮಾಡ್ಕೊಳ್ತಾರೆ. ಆಮೇಲೆ ಅನಂತನಾಗ್ದು ಒಂದು ಬೆಳದಿಂಗಳ ಬಾಲೆ ಅಂತ, ಪಾಪ ಲಾಸ್ಟ್ ವರ್ಗು ಹೀರೋಯಿನ್ನೇ ಇಲ್ಲ ಅದ್ರಲ್ಲಿ. ಬರೀ ಅವಳದು ಹಿಂದೆ ಭುಜ ತೋರಿಸ್ತಾರೆ, ಆರ್ಕೊಂಡು ಹೋಗೋದು, ಕೈ ಕಾಲ್ಗಳು ತೋರಿಸ್ತಾರೆ, ಮುಖ ತೋರಿಸೋದೇ ಇಲ್ಲ. ಲಾಸ್ಟ್ ಅಲ್ಲಿ ಸತ್ತೋಗ್ಬಿಡ್ತಾಳೆ. ಅವಾಗ್ಲೂ ಅವ್ನು ನೋಡಕ್ ಹೋಗಲ್ಲ. ಅಯ್ಯೋ ಅವಳು ನನ್ನ ಕಲ್ಪನೆಯಲ್ಲಿ ಹೀರೋಯಿನ್ನೇ, ನೋಡ್ಬಿಟ್ರೆ ಅದು ಹೆಂಗ ಆಗ್ಬಿಡ್ತದೆ ಬೇಡ ಅಂದ್ಬಿಟ್ಟು ಹಂಗೆ ವಾಪಸ್ ಹೋಗ್ಬಿಡ್ತಾನೆ. ಯಾವ್ದು ಕಾದಂಬರಿ ಆಧಾರಿತ ಚಿತ್ರ. ಹಂಗೆ ನಾನು ಹೇಳ್ತೀನಿ, ಇವತ್ತು ಮೊಬೈಲಲ್ಲಿ ಕುತ್ಕೋ, ಒಂದು ಹುಡುಗಿನ ಲವ್ ಮಾಡು, ಯಾವುದೋ ಫಾರಿನ್ನಲ್ಲಿರೋ ಹುಡುಗಿನ TV ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಬೋದು ನೀವು ಲೈವ್. ಅಂದರೆ ವಿಡಿಯೋ ಕಾಲ್ ಮಾಡ್ಬೋದು. ಹಾಯ್ ಅವರು ಹೆಂಗಿದ್ಯಾ ಏನು ಅಂತ ಹಿಂಗೆ ಮಾತಾಡ್ಕೊಳ್ಳಿ. ಆ ಟಿವಿಲೇ ಮದುವೆ ಆಗ್ಬಿಡಿ. ನಾನು ನಿಮ್ಗೆ ತಾಲಿ ಕಟ್ತೀನಿ. ಏನ್ ವಿಚಿತ್ರ ಅಂದ್ರೆ ಕೆಲವೊಂದು ಆತರನು ನೋಡಿದೆ ಅಂದ್ರೆ ಇವ್ ಅಂದ್ರೆ ಇಲ್ಲಿ ಇಲ್ಲ ಈ ತರ ಫೋನ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ.
ಅವ್ನ್ ಅಲ್ಲೆಲ್ಲ ಇರ್ತಾನ, ಇಲ್ಲೇ ಇವತ್ತು ಅದೇನೋ ಫಂಕ್ಷನ್ ಆಗೋಯ್ತು, ರಿಂಗ್ ಎಕ್ಸ್ಚೇಂಜ್ ಈ ತರ ಏನೋ ಸಮಥಿಂಗ್ ಆ ತರಾನು ಮಾಡ್ಬಿಡ್ತಾರೆ. ಮಾಡ್ಲಿ. ಅವನು ಜೀವಮಾನದಲ್ಲಿ ಈಗ ಅವರಿಬ್ರು ಆನ್ಲೈನ್ ಅಲ್ಲಿ ಮದುವೆ ಆಗ್ಬಿಟ್ಟವ್ರೆ. ಆನ್ಲೈನ್ ಅಲ್ಲಿ ಪರಿಚಯ, ಆನ್ಲೈನ್ ಅಲ್ಲಿ ಲವ್, ಆನ್ಲೈನ್ ಅಲ್ಲಿ ಮದುವೆ. ಈಗ ಆನ್ಲೈನ್ ಅಲ್ಲೇ ಫಸ್ಟ್ ನೈಟ್. ಅವಳು ಅಲ್ಲೇ ಅಮೆರಿಕದಲ್ಲೇ ಇರ್ತಾಳೆ, ಇವನು ಇಂಡಿಯಾದಲ್ಲೇ ಇರ್ತಾರೆ. ಇಲ್ಲೇ ಆನ್ಲೈನ್ ಅಲ್ಲೇ ಫಸ್ಟ್ ನೈಟ್ ಮಾಡ್ಕೊಳ್ಳಿ, ಆಗತ್ತಾ? ಆಗಲ್ಲ. ಹಂಗೇನೆ ಇದನ್ನು ಅಷ್ಟೇ. ಅವ್ನು ಯಾರೋ ಹೇಳದ್ನಲ್ಲ, ಎಲ್ಲ ಇಲ್ಲೇ ಕೊಟ್ಬಿಡ್ತಾರೆ, ನಾನು ಇಲ್ಲೇ ಅವ್ರ ಹತ್ರ ಹೋಗೋಂಥದ್ದು ಅವಶ್ಯಕತೆ ಏನು ಅಂತ. ಖಂಡಿತವಾಗ್ಲೂ ಸೇಮ್ ಈಗ ನಾನು ಹೇಳದ್ನಲ್ಲ ಆನ್ಲೈನ್ ಫಸ್ಟ್ ನೈಟ್ ಅಂತ, ಅಷ್ಟೇ. ಇದು ಅಷ್ಟೇನೆ ಹೊರತು ನೈಜತೆಗೆ ಬೆಲೆ ಇಲ್ಲ. ಈಗ ನಿನಗೆ ಬಾಯಾರಿಕೆ ಆಗ್ತಾ ಇದೆ ಅಂದಾಗ ನಾನು ನಿನಗೆ ತಗೋ ಇದ್ರಲ್ಲಿ ನೀರು ನೋಡಿಲಿ ಎಷ್ಟು ಪ್ಯೂರ್ ಫಿಲ್ಟರ್ ವಾಟರ್ ಇದು ಅಂತ ಇದು ತೋರಿಸ್ಬಿಟ್ರೆ ನೀನ್ ಬಾಯಾರಿಕೆ ಹೋಗ್ಬಿಡ್ತದ? ಬಾಯಾರಿಕೆ ಹೋಗುತ್ತಾ? ನೀನ್ ಕುಡಿಬೇಕು. ನಾನ್ ನಿನ್ಗೆ ಹಿಂಗ್ ಕ್ಯಾಮ್ರಾ ಒಳಗಡೆಯಿಂದ ತಳ್ಬಿಟ್ಟು ನಿನ್ಗೆ ಆ ಕಡೆಯಿಂದ ಕುಡ್ಸಕ್ಕಾಗಲ್ಲ. ಈಗ ಯಾರೋ ನನ್ನ ವಿಡಿಯೋ ಲೈವ್ ನೋಡ್ತಾವ್ರೆ, ಬಾಯಾರಿಕೆ ಆಗ್ತಾ ಇದೆ ಗುರುಗಳೇ ಅಂತ, ತಗೊಳ ಅನ್ನೋ ಎಷ್ಟು ಚೆನ್ನಾಗೈತೆ, ಹೆಂಗ್ ಕೊಡ್ಲಿ ನಾನು ಆನ್ಲೈನ್ ಇಂದ? ಇದನ್ನು ಹಂಗೆ ನೀರು ತೋರಿಸ್ಬೋದು ಅಷ್ಟೇ ಹೊರತು ನಿನಗೆ ನೀರು ಕುಡ್ಸಕ್ಕಾಗಲ್ಲ. ನೀರು ಕುಡಿಬೇಕು ಅಂದ್ರೆ ಬಾ, ನೇರವಾಗಿ ಬಾ, ನೀರು ಕುಡಿಸ್ತೀನಿ, ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ. ನಾನು ನಿನಗೆಲ್ಲ ನೋಡು, ಮುದ್ದೆ ರವಿ ನೋಡೋ ಹೆಂಗೈತೆ, ಈಗ ಯಾರ್ಯಾರು ವಿಡಿಯೋ ನೋಡ್ತಾ ಇರ್ತಾರೆ, ಈ ಮುದ್ದೆ ನೋಡು, ರಾಗಿ ಮುದ್ದೆ ಹೆಂಗೈತೆ ನೋಡಲ್ಲಿ, ಕಾಳು ಸಾರು ಅದ್ಭುತವಾಗಿ ನೋಡು, ಪಲ್ಯ ನೋಡು, ಕೋಸಂಬರಿ ನೋಡು. ಅವ್ರಿಗೆ ಬಾಯಲ್ಲಿ ನೀರು ಸೋರ್ತಾ ಇರ್ತದೆ. ಆ ಬಾ ಏನು ಬಣ್ಣವಾಗಿದೆಯಲ್ಲ, ಒಬ್ಬಿಟ್ಟು ನೋಡು. ಇದನ್ನ ತೋರಿಸ್ಬಿಟ್ಟು ನಿನಗೆ ಏನಾಯ್ತಪ್ಪ ಅದರಿಂದ? ಈಗ ಏನೋ ತಿಂದಂಗ ಆಯ್ತವ, ಟೆಂಪ್ಟ್ ಆಯ್ತು ಅಷ್ಟೇ. ನನಗೂ ತಿನ್ಬೇಕು ಅಂತ ಅನ್ಸುತ್ತೆ. ನೀನ್ ಮನೇಲಿದ್ರೆ ತಿಂತೀಯ, ಇಲ್ಲ ಹೋಟ್ಲಿಗೆ ಹೋಗಿ ತಿಂತೀಯ, ಇಲ್ಲ ಮಾಡಿಸ್ಕೊಂಡು ತಿಂತೀಯ. ಬಟ್ ಇಲ್ಲಿ ಏನಾಯ್ತು ನಿನಗೆ? ಏನೂ ಆಗಿಲ್ಲ. ಹಂಗಾಗಿ ಇಲ್ಲಿ ಕುತ್ಕೊಂಡು ಸುಮ್ಮನೆ ಕೇಳ್ತಾರೆ, ಅದರಿಂದ ಪ್ರಯೋಜನ ಇಲ್ಲ. ಅದನ್ನ ಪ್ರಯೋಜನ ಮಾಡ್ಕೊಳ್ಬೇಕು ಅಂದ್ರೆ ನೋಡಿ ಕಲಿ, ಮಾಡಿ ತಿಳಿ ಅಂತಾರೆ. ಯಾವುದೇ ವಿದ್ಯೆಗಳನ್ನು ಕಲಿಬೇಕಾದ್ರೆ ನೋಡು, ಅವನು ಹೆಂಗ್ ಮಾಡ್ತಾವ ನೋಡು, ನೋಡಿ ಕಲಿ, ಮಾಡಿ ತಿಳಿ. ನೀನು ಮಾಡ್ಬೇಕು, ತಿಳಿ. ಇದು ಎರಡು ಕಾಂಬಿನೇಷನ್, ಒಂದು ನಾಣ್ಯದ ಎರಡು ಮುಖಗಳು. ಈಗ ಅವನು ಏನ್ ಮಾಡ್ತಾವ, ನನ್ನನ್ನು ನೋಡ್ತಾವನೆ, ಬಟ್ ಮಾಡಿ ತಿಳ್ಕೊಂಡಿಲ್ಲ ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿಲ್ಲ. ಭೇಟಿ ಮಾಡ್ಲಿಲ್ಲ ಅಂದ್ರೆ ಅವ್ನು ನೋಡಿ ಕಲ್ತ್ಕೊಂಡ ಅಷ್ಟೇ, ಬಟ್ ಮಾಡಿ ತಿಳ್ಕೊಳ್ಳಿಲ್ಲ. ಇದು ಅರ್ಧಂಬರ್ಧ ನಾಣ್ಯ. ಅಂದ್ರೆ ಒಂದು ಮುಖದ ಎರಡು ನಾಣ್ಯಗಳು ಅಂದ್ರೆ ಅರ್ಥ ಅಂದ್ರೆ, ಒಂದು ನಾಣ್ಯ ಎರಡು ಮುಖಗಳಿದ್ದೇ ಇರ್ತದೆ, ಅವಾಗ ಮಾತ್ರ ಚಲಾವಣೆ. ಎರಡು ಹೆಡ್ಡೆ ಇತ್ತು, ಎರಡು ಟೇಲೆ ಇತ್ತು, ಅದು ಚಲಾವಣೆಯಲ್ಲಿ ಬರಲ್ಲ, ಯಾರು ತಗೊಳಲ್ಲ ಅದನ್ನ. ಹಂಗಾಗಿ ಈಗ ಅವನಿಗೇನು ಅಂದ್ರೆ, ಅವನಿಗೆ ಚಲಾವಣೆಯಲ್ಲಿ ಬೇಡ ನಾಣ್ಯ, ಅಂದ್ರೆ ಬೇಡದಿರೋ ನಾಣ್ಯನೇ ಬೇಕು ಅವನಿಗೆ, ಚಲಾವಣೆಗೆ ಬರಬಾರ್ದು. ಅರ್ಧ ಕೆಲಸ ಮಾಡ್ದ, ಇನ್ನರ್ಧ ಕೆಲಸ ಮಾಡಲಿಲ್ಲ. ಹಂಗಾಗಿ ನೋಡಿ ಕಲಿ, ಮಾಡಿ ತಿಳಿ. ನೋಡಿ ಕಲ್ತ್ಕೊಂಡೆ, ನೋಡ್ತಾನೆ ಇದೆಯಾ, ನೋಡ್ತಾನೆ ಇದೆಯಾ, ನೋಡ್ತಾನೆ ಇದೆ, ಕಲ್ತ್ಕತಾನೆ ಇದೆಯಾ, ಕಲ್ತ್ಕತಾನೆ ಇದೆಯಾ, ಕಲ್ತ್ಕತಾನೆ. ಬಟ್ ಮಾಡಿ ನೀನ್ ತಿಳಿಲೇ ಇಲ್ಲ. ಮಾಡಿ ತಿಳಿಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಅಕಸ್ಮಾತ್ ಅವನು ನೇರವಾಗಿ ಬಂದು ಮಾಡಲಿಲ್ಲ ಅಂದ್ರೆ, ಇಲ್ಲೇ ಮಾಡಿಬಿಟ್ರು ಖಂಡಿತವಾಗ್ಲೂ ಅದು ಉಪಯೋಗಕ್ಕೆ ಬರೋದೇ ಇಲ್ಲ. ಸೊ ಎಲ್ಲವೂ ಇಲ್ಲಿ ಬಹಳ ಬಹಳ ಮುಖ್ಯ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅಗೈನ್ ಮನುಷ್ಯನಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋದು ಬಹಳ ಬಹಳ ಮುಖ್ಯ. ಅದನ್ನು ತಿಳ್ಕೊಂಬಿಟ್ರೆ ಇದು ಗೊತ್ತಾಗಲ್ಲ. ಎಷ್ಟೋ ಜನ ಏನೋ ಗೊತ್ತಿಲ್ಲ, ನನಗೆ ತಿಳಿದಂಗೆ ಸುಮಾರು ಜನ ಭಯ ಬೀಳ್ತಾರೆ ಬರೋದಕ್ಕೆ. ಯಾಕೆ ಭಯ ಬೀಳ್ತಾರೆ ಅಂತ ಗೊತ್ತಿಲ್ಲ. ಮುಂಚೆ ಒಂದಷ್ಟು ಫೀಸ್ ಇಸ್ಕೊಳ್ತಾ ಇದ್ದೀವಿ, ಇವಾಗ ಅದು ನಿಲ್ಲಿಸ್ಬಿಟ್ಟಿದ್ದೀನಿ. 1 ವರ್ಷ ಆಗೋಯ್ತು. ಏನೋ ಗುರುದಕ್ಷಿಣೆ ಕೊಡ್ರೆ ನಿಮ್ಗೆ ಏನು ಅನ್ಸುತ್ತೆ? ಒಂದು ಅಷ್ಟು ಭೇಟಿ ಮಾಡಿ, ಒಂದು ನಿಮ್ಮ ಪೂರ್ವಾಪರಗಳನ್ನು ತಿಳ್ಕೊಳ್ಳದೇನೆ ನೀವು ಕೇಳೋ ಪ್ರಶ್ನೆ ಉತ್ತರ, ಮಾರ್ಗದರ್ಶನ, ಪರಿಹಾರಗಳು ಸಿಗೋದಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ಬಂದರೆ ನೇರವಾಗಿ ಎಲ್ಲ ತಿಳ್ಕೊಂಡು ನಿಮ್ಗೊಂದು ಅದಕ್ಕೆ ಉಪಯೋಗ ಬರ್ತದೆ. ಈಗ ಅವ್ರು ಏನಾದರೂ ನೇರವಾಗಿ ಬಂದ್ಬಿಟ್ರೆ, ನಾನು ಏನೇನು ಹೇಳಿದ್ದೀನಿ ನನ್ನನ್ನು ನೋಡಿದಾರಲ್ಲ, ಇದೆಲ್ಲವೂ ಅಟ್ ಟೈಮ್ ಎನ್ಕ್ಯಾಶ್ ಆಗ್ಬಿಡ್ತದೆ. ಈಗ ಅವ್ನು ಬರಲಿಲ್ಲ, ಇದೂ ಎನ್ಕ್ಯಾಶ್ ಆಗುತ್ತೆ. ಯಾವಾಗ? ಒಂದು 10 ವರ್ಷಕ್ಕೋ, 20 ವರ್ಷಕ್ಕೋ, 30 ವರ್ಷಕ್ಕೋ, ಅಥವಾ ಮುಂದಿನ ಜನ್ಮಕ್ಕೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಲ್ಲ ಅಂತಿಲ್ಲ. ಇದು ತುಂಬಾ ನಿಧಾನವಾಗಿ ಮಂದಗತಿಯಲ್ಲಿ ಅವನಿಗೆ ಎನ್ಕ್ಯಾಶ್ ಆಗುತ್ತೆ. ಬಟ್ ಬಂದ್ಬಿಟ್ಟ ನೇರವಾಗಿ ಅಂತ ಇಟ್ಕೋ, ಅದು ಇಮಿಡಿಯೇಟ್ ಎನ್ಕ್ಯಾಶ್ ಆಯ್ತು. ಎನ್ಕ್ಯಾಶ್ ಆಗ್ಲಿಲ್ಲ. ಕೆಲವರೆಲ್ಲ ಗುರುದಕ್ಷಿಣೆ ಕಳಿಸ್ತಾರೆ, ಗುರುದಕ್ಷಿಣೆ ತಗೊಳ್ಳಿ ಗುರುಜಿ, ಇಟ್ಕೊಳ್ಳಿ ಅಂತ. ಅವ್ರು ನನ್ನನ್ನು ಇದುವರೆಗೂ ನೇರವಾಗಿ ಬಂದು ಭೇಟಿ ಮಾಡಿಲ್ಲ, ಏನಿಲ್ಲ. ಗುರುದಕ್ಷಿಣೆ. ಇವನಿಗೆ ನಾನು ಆಶೀರ್ವಾದ ಮಾಡಬಲ್ಲೆ, ಇವನಿಗೆ ನಾನು ಕೃಪೆ ಕೊಡೋಕ್ಕಾಗೋದಿಲ್ಲ, ನನ್ನಿಂದ ಅನುಗ್ರಹನೂ ಸಿಗೋದಿಲ್ಲ. ರೀಸನ್ ಏನು ಅಂದರೆ, ಅವನು ಏನು ದುಡ್ಡು ಕಳಿಸೋನಲ್ಲ, ಯಾರೋ ಒಬ್ಬ ಕಳಿಸೋನೆ ಒಂದಷ್ಟು, ಇದುವರೆಗೂ ಒಂದು 10,000 ಕಳಿಸೋನೆ. ನನ್ನನ್ನು ನೇರವಾಗಿ ಬಂದು ನನ್ನನ್ನು ಭೇಟಿ ಮಾಡಿದ್ರು ಒಂದು 4-5 ಸಾವಿರ ರೂಪಾಯಿ ಮುಗ್ದೇ ಹೋಗ್ಬಿಡೋದು, ಅಂದರೆ ಕೃಪೆನೂ ಸಿಕ್ಬಿಡೋದು. ಬಟ್ 10,000 ಕೊಟ್ಟವನೆ.
ಬಟ್ ಅವನ ಕೃಪೆ ಇಲ್ಲ, ಬರೀ ಆಶೀರ್ವಾದ ಅಷ್ಟೇ. ಏನು ಪ್ರಯೋಜನ? ಮನುಷ್ಯ ಕೆಲಸ ಮಾಡೋದಕ್ಕೇನು? ಪ್ರಯೋಜನಕ್ಕೋಸ್ಕರ, ಸದುಪಯೋಗಕ್ಕೋಸ್ಕರ. ಸದುಪಯೋಗ ಆಗಲಿಲ್ಲ ಅಂದ್ರೆ ಉಪಯೋಗನಾದ್ರೂ ಆಗಲಿ, ಅದಕ್ಕೋಸ್ಕರ. ಬಟ್ ನಾನು ಹೇಳೋದು, ನಿನಗೆ ಆಶೀರ್ವಾದಕ್ಕೆ ಕೊಡೋ ದುಡ್ಡಲ್ಲಿ ಕೃಪೆನೇ ಸಿಕ್ಕಬೇಕಾದ್ರೆ ಕೃಪೆನೇ ತಗೊಳ್ಳ. ಆಶೀರ್ವಾದ ತಗೊಂಡು ಏನು ಮಾಡ್ತೀಯ? ಆಶೀರ್ವಾದ 100 ರೂಪಾಯಿ, ಕೃಪೆ ಅನ್ನೋದು ಒಂದು 10,000, ಅನುಗ್ರಹ ಅನ್ನೋದು 1,00,000 ರೂಪಾಯಿ. ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ವಿ. ಅದನ್ನ ಹಿಂಗೆ ಗೆಸ್ ಮಾಡು. ನಿನಗೆ ಇಲ್ಲಿ ನೀನು ಕೊಡ್ತಾ ಇರೋದು ದುಡ್ಡು ಕೃಪೆಗೆ, ಬಟ್ ಪಡ್ಕೊಳ್ತಾ ಇರೋದು ಆಶೀರ್ವಾದ. ಏನ್ ಬಂತು ನಿನಗೆ? ಹಂಗಾಗಿ ಕೆಲವರು ಇಲ್ಲಿ ಅದನ್ನ ಅರ್ಥೈಸ್ಕೊಳ್ಳೋದಿಲ್ಲ. ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಅದ್ರದ್ದು ಒಂದು ಸತ್ವ ಮಹತ್ವ ಎರಡು ಈಡು ಜೋಡಾಗುತ್ತೆ. ಅಂದ್ರೆ ಮರ ಬೇರು ಎರಡು ಒಟ್ಟಿಗೆ ಸಿಕ್ಬಿಡ್ತದೆ. ಈಗ ನಿನಗೆ ನನ್ನನ್ನು ಯಾರ್ಯಾರು ನೋಡ್ತಾವ್ರು ಇವ್ರಿಗೆಲ್ಲ ಮರ ಸಿಕ್ಕೈತೆ, ಬೇರೆ ಇಲ್ಲ. ಅಂದ್ರೆ ಬೇರೆ ಇಲ್ದಿರೋ ಮರ ಪ್ರಪಂಚದಲ್ಲಿ ಎಲ್ಲೂ ಇಲ್ವೇ ಇಲ್ಲ. ಬಟ್ ಇವರು ಎಲ್ಲ ನೋಡ್ತಾವ್ರಲ್ಲ, ನನಗೆ ಇಲ್ಲೇ ಸಾಕೆಲ್ಲ ನೋಡ್ಬಿಡ್ತೀನಿ ಸಾಕಷ್ಟೇ, ಹಿಂಗೆ ಅಂತಂದ್ರೆ ಅವ್ರಿಗೆ ಕೇವಲ ಮರ ಸಿಕ್ತು ಅಷ್ಟೇ, ಬಟ್ ಬೇರೆ ಸಿಕ್ಕಿಲ್ಲ. ನಿನಗೆ ಆ ಮರದಲ್ಲಿರೋ ಹಣ್ಣು, ಹೂವು, ಎಲೆ, ಕಾಯಿ, ಹಣ್ಣು ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕಾದ್ರೆ ವಿತ್ ಬೇರಿದ್ರೆ ಮಾತ್ರ ನಿನ್ನ ಉಪಯೋಗ. ಹಂಗಾಗಿ ನೇರವಾಗಿ ಬರ್ಬೋದು. ಬಟ್ ಆದರೂ ಕೂಡ ಜನರಲ್ ಆಗಿ ನಾನು ಹೇಳೋದು, ಒಂದು ರೀತಿ ಸಂಗೀತನ ಆಲಿಸ್ತೀರಿ. ಇವಾಗ ಸಿನಿಮಾಗೆ ಹೋಗ್ಲೇಬೇಕು ಅಂತಿಲ್ಲ, ಈಗಲೂ ನಾನು ಕುತ್ಕೊಂಡು ಹಾಡುಗಳು ಕೇಳ್ತೀನಿ, ಒಂದು ಖುಷಿ. ಯಾವುದೋ ರಾಜ್ಕುಮಾರ ಆಕಾಶವೇ ಬೀಳಲೆ ಕುತ್ಕೊಂಡು ಮೂಡ್ ಅಪ್ಸೆಟ್ ಆದಾಗ ಹಾಡು ಕೇಳ್ತಾ ಇರ್ತೀನಿ. ನಾನು ಹಾಡ್ತೀನಿ, ಕರೋಕೆ ಮೈಕ್ ಇದೆ, ಕುತ್ಕೊಂಡು ಹಾಡ್ತಾ ಇರ್ತೀನಿ. ಕೆಲವರೆಲ್ಲ ಚಪ್ಪಾಳೆ ಹೊಡಿಲಿ, ಪ್ರೇಕ್ಷಕರಿದ್ರೆ ಮಾತ್ರ ಹಾಡ್ತೀನಿ. ನನಗಂಗಿಲ್ಲ, ಯಾರಿಲ್ಲದೆ ನಾನು ಒಬ್ಬನೇ ಹಾಡ್ತಾ ಇರ್ತೀನಿ. ನನಗೇನದು ಅವ್ರು ಇರ್ಬೇಕು ಇವ್ರು ಇರ್ಬೇಕು ಅಂತಿಲ್ಲ. ಏನಂದ್ರೆ ಒಂದು ಎಂಜಾಯ್ಮೆಂಟ್. ಅದೇ ಥರನೇ ಕೆಲವ್ರು ನನ್ನನ್ನು ಎಂಟರ್ಟೈನ್ಮೆಂಟ್ ಇಟ್ಕೊಂಡವ್ರು. ಎಂಟರ್ಟೈನ್ಮೆಂಟ್ ಸುಮ್ಮನೆ ನೋಡ್ತಾ ಟೈಮ್ ಪಾಸ್, ಏನೋ ಒಂದು ಸೀರಿಯಲ್ ನೋಡೋ ಬದಲು, ಒಂದು ಸಿನಿಮಾ ನೋಡೋ ಬದಲು ಗುರುಗಳದ್ದು ನೋಡೋಣ ಇರಪ್ಪ ಅಂತ ನೋಡ್ತಾರೆ ಅಷ್ಟೇ, ಎಂಜಾಯ್ಮೆಂಟ್. ಹಂಗೆ ಬೇಗ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಅದರಿಂದ ಏನಂದರೆ ಒಂದು ಅಟ್ಲೀಸ್ಟ್ ಅವ್ರಿಗೊಂದು 1/4 ಗಂಟೆನೋ, ಅರ್ಧ ಗಂಟೆನೋ, 1 ಗಂಟೆನೋ ಒಂದು ಎಂಟರ್ಟೈನ್ಮೆಂಟ್ ಆಯ್ತು ಅಷ್ಟೇ. ಅದು ಉಪಯೋಗಕ್ಕೆ ಬರಲ್ಲ. ನಿನಗೆ ಅನ್ಸುತ್ತೆ ಏನೋ ಸಿಗ್ತಾ ಇದೆ ಅಥವಾ ಏನೋ ಸಿಕ್ಬಿಡ್ತು ಅಂತ ಅನ್ಸುತ್ತೆ. ಬಟ್ ಖಂಡಿತವಾಗಿ ನೀನು ಅನ್ಕೊಂಡಂಗೆ ಸಿಕ್ಕುತ್ತೆ, ದಕ್ಕಲ್ಲ. ಕೈಗೆ ಬಂತು, ಬಟ್ ಬಾಯಿಗೆ ಬರಲಿಲ್ಲ, ಬರೋದೂ ಇಲ್ಲ. ಸೊ ದಕ್ಕಿಸ್ಕೊಳ್ಳೋದು ಬೇರೆ, ಸಿಕ್ಕದು ಬೇರೆ. ಹಂಗಾಗಿರೋದ್ರಿಂದ ಸಿಕ್ತು. ಅದನ್ನ ಈಗ ನಾನು ಹೆಂಗೆ ಹಾಡು ಕೇಳಿ ಎಂಜಾಯ್ ಮಾಡ್ತೀನಿ, ಹಂಗೆ ಅವರು ನನ್ನ ವಿಡಿಯೋಗಳು ನೋಡಿ ಎಂಜಾಯ್ ಮಾಡ್ತಾರೆ ಅಷ್ಟೇ. ಏನೋ ಒಂದು ಸ್ವಲ್ಪ ತೃಪ್ತಿ ಅವ್ರಿಗೆ. ಅಟ್ಲೀಸ್ಟ್ ಇರೋದ್ರಲ್ಲಿ ಇದು ಬೆಟರ್ ಬಿಡಪ್ಪ ಅಂತ. ಏನೋ ಒಂದು ಬೇರೆ ಬೇರೆ ನೆಗೆಟಿವ್ ವಿಚಾರಗಳು ಹೋಗೋದಕ್ಕಿಂತ ಏನೋ ಒಂದಷ್ಟು ಪಾಸಿಟಿವ್ ವಿಚಾರಗಳು ಹೋಯ್ತು ಅದರಿಂದ. ಇನ್ನೊಂದೇನಂದ್ರೆ, ಯಾರ್ಯಾರು ನೋಡ್ತಾರಲ್ಲ ನನ್ನನ್ನ ನೋಡಿ ಪಾಪ ಅವ್ರಿಗೆ ಲಾಭ ಆಗುತ್ತೋ ಇಲ್ಲೋ, ನನಗೆ ಲಾಭ ಆಗುತ್ತೆ. ಯಾಕೆ ಅಂದ್ರೆ ಗುರುಗಳು ಹೇಳೋರು ಮೊದಲು ಇಲ್ಲಿರೋದನ್ನ ಖಾಲಿ ಮಾಡ್ಬಿಡು ಅಂತ. ಮಸ್ತಿಷ್ಕದಲ್ಲಿರೋದನ್ನ ಖಾಲಿ ಅಂದ್ರೆ, ಕೆಲವೊಬ್ರು ನಾನು ನೋಡ್ದಂಗೆ ಗುರುಗಳು ಎಲ್ಲವನ್ನ ಹೇಳ್ಕೊಡೋದಿಲ್ಲ, ಫಿಲ್ಟರ್ ಮಾಡ್ತಾರೆ. ಇಷ್ಟಿಷ್ಟು ಅಂದ್ರೆ ಪ್ರಸಾದ ಅಂತಾರೆ. ಕೆಲವರು ಪ್ರಸಾದನೂ ಕೊಡಲು 1 ಅಗಳು ಕೊಡ್ತಾರೆ, ತಗ ಅಂತ, ಇಷ್ಟೇ ಸಾಕು ನಿನಗೆ ಅಂತ. ನನ್ನ ಹತ್ರ ಹಂಗಿಲ್ಲ. ನಾನು ಏನೇನು ಕಲ್ತ್ಕೊಂಡಿದ್ದೀನಿ, ಏನೇನು ನೋಡಿದ್ದೀನಿ, ಏನೇನು ಓದಿದ್ದೀನಿ, ಏನೇನು ಅನುಭವಿಸಿದ್ದೀನಿ, ಏನೇನು ಧ್ಯಾನದಲ್ಲಿ ಕಂಡಿದ್ದೀನಿ, ನನ್ನ ಅನುಭವಗಳೇನು, ಇದೆಲ್ಲವನ್ನ ನಾನು ಒಂದು ಚೂರು ಮುಚ್ಚುಮರೆ ಇರೋದು ಎಲ್ಲ ಸುರಿದು ಬಿಡ್ತೀನಿ. ಸುರ್ಕಳಿ, ಅದು ಎಷ್ಟು ಸುರ್ಕತ್ತೀರ ಸುರ್ಕಳಿ. ಹಂಗೆ ಸುರಿಯೋದ್ರಿಂದ ನನಗೆ ರೀಫಿಲ್ ಆಗ್ತಾ ಇರ್ತದೆ, ಮತ್ತೆ ಬರ್ತಾ ಇರ್ತದೆ. ಹಂಗೆ ಬರೋದ್ರಿಂದ ಈಗ ಅದು ಯಾವುದೋ ಹರಿಕತೆ ದಾಸರು ಗುರುರಾಜ ನಾಯ್ಡು ಅಂತಿದ್ದ, ಒಂದು ಹೋಟ್ಲಿಗೆ ಹೋಗಿ ಕೇಳ್ತಾರೆ, ಏನಾಯ್ತಪ್ಪ ಹೋಟ್ಲು? ಇಡ್ಲಿ, ದೋಸೆ, ಸಾಂಬಾರ್, ಚೊಂಬು, ಇಡ್ಲಿ, ಚಟ್ನಿ, ಅವು ಎಲ್ಲ ಹೇಳ್ಬಿಡ್ತಾನೆ. ಫ್ಯಾನು ದಡ 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 ಅಂತ ಹೇಳ್ಬಿಡ್ತಾನೆ. ಆವತ್ತಿಂದ ಈ ಅಪ್ಪ ಇದನ್ನ ಹೆಂಗೆ ಅಂತಂದ್ರೆ, ಹೇಳ್ದವನಿಗೆ ಮರ್ತೋಗಲ್ಲ, ಕೇಳ್ದವನಿಗೆ ಅರ್ಥ ಆಗಲ್ಲ. ಹೇಳ್ದವನಿಗೆ ಮರ್ತೋಗಲ್ಲ, ಕೇಳ್ದವನಿಗೆ ಅರ್ಥ ಆಗಲ್ಲ. ಇನ್ಮೇಲಿಂದ ನಾನು ಹಂಗೆ ಮಾಡ್ತೀನಿ ಅಂದ್ಬಿಟ್ಟು ದಾಸರು ಹೇಳ್ತಾ ಹೋಗ್ತಾರೆ. ಹಂಗೆ ಊರ ಹೆಸರುಗಳು, ಹಸ್ತಿನಾಪುರ, ಆಪುರ, ಈಪುರ ಅಂತ ಎಲ್ಲ ಹೇಳ್ಕೊಂಡು, ಹಂಗೆ ಈಗ ನನಗೇನು ಅಂದ್ರೆ ಹೇಳಿ 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 ನನಗೆ ಇನ್ನೂ ಫಿಲ್ಟರ್ ಆಗ್ಬಿಟ್ಟಿತ್ತು. ಅಂದ್ರೆ ಅದು ಸತತವಾಗಿ ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ. ಎಲ್ಲ ಕಕ್ಬಿಡೋದ್ರಿಂದ, ಅಂದ್ರೆ ಇಲ್ಲಿರೋ ಭಾರ ಎಲ್ಲ ಇಳಿಸ್ಬಿಡೋದ್ರಿಂದ ನನಗೆ ಮತ್ತೆ ರೀಫಿಲ್ ಆಗ್ತಾನೆ ಇರ್ತದೆ. ನನಗೆ ಲಾಭ, ಬೇಜಾನ್ ಲಾಭ. ಸೊ ಯೂಟ್ಯೂಬಲ್ಲಿ ಇನ್ನೂ ಅಷ್ಟು ಸಬ್ಸ್ಕ್ರೈಬರ್ ಆಗಿಲ್ಲ, ಅದಾದರೆ ಅಲ್ಲಿಂದನೂ ಒಂದಷ್ಟು ಆದಾಯ ಬರ್ತದೆ.
ಅದನ್ನೇ ನಾನು ಗುರುದಕ್ಷಿಣೆ ಅಂತ ಅನ್ಕೋತೀನಿ. ಹಂಗಾಗಿರೋದ್ರಿಂದ ಅದು ಒಂದು ರೀತಿನ ಅಂದ್ರೆ ರಿಯಲ್ ಫ್ಯಾಕ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ನನ್ನನ್ನು ನೋಡ್ತಾರಲ್ಲ, ನನ್ನ ಮಾತುಗಳನ್ನು ಕೇಳ್ತಾರಲ್ಲ, ಅವ್ರಿಗೇನ್ ಲಾಭ ಆಗೋದು ಗೊತ್ತಿಲ್ಲ, ಅವರಿಂದ ನನಗೆ ಲಾಭ ಆಗ್ತದೆ. ಹಂಗಾಗಿರೋದ್ರಿಂದ ಸೂಕ್ಷ್ಮವಾಗಿ ಅವ್ರು ನನಗೆ ನೇರವಾಗಿ ದುಡ್ಡು ಕೊಡೋದಿಲ್ಲ, ಬಟ್ ಪರೋಕ್ಷವಾಗಿಲ್ಲ, ಅಲ್ಲ ಪ್ರತ್ಯಕ್ಷವಾಗಿಲ್ಲ, ಪರೋಕ್ಷವಾಗಿ ಯಾವುದೋ ಒಂದು ರೂಪದಲ್ಲಿ ನನಗೆ ಬರ್ತದೆ. ನಂದು ಆ ಥರ ಗುರುಗಳು ಸೂಕ್ಷ್ಮ ವಿದ್ಯೆಗಳು ಕಲ್ತ್ಕೊಂಡ್ರೆ ಆ ಲೆಕ್ಕಾಚಾರಗಳೇ ಬೇರೆ. ಹಂಗಾಗಿ ಯಾವಾಗ ಒಂದು ವ್ಯಾಪಾರದಲ್ಲಿ ಒಂದು ರಹಸ್ಯ ಇದೆ, ಏನದು ಅಂತಂದ್ರೆ ಪ್ರಾಡಕ್ಟ್ ಸೇಲ್ ಮಾಡು, ಚೆನ್ನಾಗಿ ಪ್ರಾಡಕ್ಟ್ ಸೇಲ್ ಮಾಡು. ಪ್ರಾಡಕ್ಟ್ನ ಸೇಲ್ ಮಾಡಲಿಲ್ಲ ಅಥವಾ ಯಾರು ತಗೊಳ್ತಾ ಇಲ್ಲ ಅಂದ್ರೆ ಅವರೇ ಪ್ರಾಡಕ್ಟ್ ಅಂತ. ಪ್ರಾಡಕ್ಟ್ ಸೇಲ್ ಮಾಡಿ ತಗೋ, ಪ್ರಾಡಕ್ಟ್ ತಗೋತಾ ಇಲ್ಲ ನೀನೇ ಪ್ರಾಡಕ್ಟ್. ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಹಂಗೆ ಓಡ್ತಾ ಇರೋದು. ಫೇಸ್ಬುಕ್ಗೆ ನೀನು ದುಡ್ಡು ಕಟ್ತೀಯಾ, ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ದುಡ್ಡು ಕಟ್ತೀಯಾ, ಗೂಗಲ್ಗೆ ದುಡ್ಡು ಕಟ್ತೀಯಾ? ಇಲ್ಲ, ಉಪಯೋಗಿಸ್ತಾ ಇದ್ದಾನೆ, ಸಂಪೂರ್ಣವಾಗಿ ಬಳಸ್ತಾ ಇದ್ದಾನೆ. ನೀನೇ ಪ್ರಾಡಕ್ಟು, ನೀನೇ ಪ್ರಾಡಕ್ಟು, ನೀನೇ ಪ್ರಾಡಕ್ಟು. ಎಷ್ಟು ಕಾಲ ಕಳೀತೀಯ ಅದರಲ್ಲಿ? ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ರೀಚಾರ್ಜ್ ಮಾತ್ರ ದುಡ್ಡು ಕೇಳ್ತಾರೆ ಹೊರತು ಯೂಟ್ಯೂಬ್ ನೋಡ್ಬೇಕಂತ ಇನ್ ಕೇಸ್ ಅವ್ರೇನೋ ದುಡ್ಡು ಗಿಡ್ ಮಾಡ್ಬಿಟ್ರೆ. ಈಗ ಸಿಮ್ ನಂದು ಏರ್ಟೆಲ್ ಇದೆ, ಜಿಯೋ ಸಿಮ್ ಇದೆ. ಒಂದು ತಿಂಗಳಾಗ್ತಿದ್ದಂಗೆ ಖಾಲಿ ಆಯ್ತು, ರೀಚಾರ್ಜ್ ಮಾಡಿಸಿ ಅಂತ ರೀಚಾರ್ಜ್ ಮಾಡಿಸ್ತೀನಿ. ಮಾಡಿಸ್ಲಿಲ್ಲ ಅಂದ್ರೆ ಕಟ್ ಮಾಡ್ಬಿಡ್ತಾರೆ. ಒಂದು ವಾರನೋ 10 ದಿವಸನೋ ಗ್ರಾಸ್ ಪೀರಿಯಡ್ ಕೊಡ್ತಾರೆ, ಕಟ್ ಮಾಡ್ಬಿಡ್ತಾರೆ. ಈಗ ಹಂಗೆ ಫೇಸ್ಬುಕ್ ಅವರು ನೀನು ದುಡ್ಡು ಕೊಡು ಅಂತಂದ್ರೆ ಯಾವ ನನ್ನ ಮಗನ್ ನೋಡಲ್ಲ. ಫ್ರೀ ಆಗೈತೆ ಅದಕ್ಕೆ ಬಳಸ್ತಾರೆ. ವಾಟ್ಸಪ್ಗೆ ದುಡ್ಡು ಕೊಡು, ತಿಂಗಳಿಗೆ ನೀನು 300 ರೂಪಾಯಿ ಕಟ್ತೀಯಾ? ಫೇಸ್ಬುಕ್, ಯೂಟ್ಯೂಬ್ ಕಟ್ಟು ಅಂದ್ರೆ ಕಟ್ಬೇಕಾಗ್ತದೆ. ಬಟ್ ನೀನೇನಾದ್ರೂ ಅವರು ಮಾಡ್ಬಿಟ್ರು ಅಂತ ಇಟ್ಕೋ, ಕಟ್ಬಿಟ್ರು ಅಂತ ಇಟ್ಕೋ, ಒಂದಷ್ಟು ಜನ ಎಲ್ಲ ಹಂಗೆ ಉದುರೋಗ್ಬಿಡ್ತಾರೆ, ಯಾರು ಕಟ್ಬಿಟ್ಟು ನೋಡಲ್ಲ. ಬಟ್ ಯಾವ್ದು ನಿಮಗೆ ಉಚಿತವಾಗಿ ಸಿಗ್ತಾ ಇದೆಯೋ ಅದೆಲ್ಲವೂ ಕೂಡ ನೀವೇ ಪ್ರಾಡಕ್ಟ್. ಇದು ಬಿಸ್ನೆಸ್ ರಹಸ್ಯ. ವಾಟ್ಸಪ್ ಯೂಸ್ ಮಾಡ್ತಾ ಇದೆಯಾ, ದುಡ್ಡು ಕಟ್ಟಲ್ಲ, ನೀನೇ ಪ್ರಾಡಕ್ಟು. ಫೇಸ್ಬುಕ್ ಯೂಸ್ ಮಾಡ್ತಾ ಇದೆಯಾ, ದುಡ್ಡು ಕಟ್ಟಲ್ಲ, ನೀನೇ ಪ್ರಾಡಕ್ಟು. ಯೂಟ್ಯೂಬ್ ಕಟ್ತಾ ಇಲ್ಲ ದುಡ್ಡು, ನೀನೇ ಪ್ರಾಡಕ್ಟು. ಇನ್ಸ್ಟಾಗ್ರಾಮ್ ಕಟ್ತಾ ಇಲ್ಲ, ನೀನೇ ಪ್ರಾಡಕ್ಟು. ಗೂಗಲ್ ಉಪಯೋಗಿಸ್ತೀಯಾ, ಅವ್ರೇನು ದುಡ್ಡು ಕೇಳಲ್ಲ ನಿನ್ನ ಹತ್ರ, ದುಡ್ಡು ಕಟ್ತಾ ಇಲ್ಲ, ನೀನೇ ಪ್ರಾಡಕ್ಟು. ದುಡ್ಡು ಕಟ್ಟು, ಸರ್ವಿಸ್ ತಗೋ, ಇಲ್ಲ ಅಂದ್ರೆ ನೀನೇ ಪ್ರಾಡಕ್ಟ್ ಆಗ್ತೀಯ ಅಷ್ಟೇ. ಅಂದ್ರೆ ಈಗ ವಾಟ್ಸಪ್ ಯೂಸ್ ಮಾಡ್ತಿದ್ದೀವಲ್ಲ, ಈಗ ವಾಟ್ಸಪ್ ನಾವೇನ್ ದುಡ್ಡು ಕಟ್ಟಲ್ಲ, ಬಟ್ ಈಗ ಅದು ವಾಟ್ಸಪ್ ಕಂಪ್ನಿ ಅವ್ನಿಗೆ ಹೆಂಗೆ ಅದು ಅದ್ಭುತವಾಗಿ ಬಳಸೋದ್ರಿಂದ ಅಡ್ವರ್ಟೈಸ್ಮೆಂಟ್ಗೆ ದುಡ್ಡು ತಗೋತಾರೆ ಒಬ್ಬೊಬ್ರು. ಅದು ವಾಟ್ಸಪ್ನ ಫೇಸ್ಬುಕ್ ಅನ್ನೇ ತಗೊಂಡ್ಬಿಟ್ಟವನು, ಇನ್ಸ್ಟಾಗ್ರಾಮು, ವಾಟ್ಸಪ್ ಎಲ್ಲ. ಹಂಗಾಗಿರೋದ್ರಿಂದ ಈಗ ಅಡ್ವರ್ಟೈಸ್ ಬರ್ತದಲ್ಲ ಫೇಸ್ಬುಕ್ ಅಲ್ಲಿ, ಅದೆಲ್ಲ ಏನು ಅಂದ್ರೆ ಅದೆಲ್ಲ ಅವನಿಗೆ ಹೋಗ್ತದೆ ದುಡ್ಡು. ಏನು ನಿನ್ನ ಒಂದು ನೋಡು, ಕೋಟಿ ಸಂಪಾದನೆ. ಮಾರ್ಕ್ ಜುಕರ್ಬರ್ಗ್ ಕೋಟಿ. ಯೂಟ್ಯೂಬ್ ನನಗೆ ಎಷ್ಟು ಸಂಪಾದನೆ, ಇನ್ಸ್ಟಾಗ್ರಾಮ್ ನನಗೆ ಎಷ್ಟು ಸಂಪಾದನೆ. ಅಯ್ಯೋ, ಅವ್ರದ್ದೆಲ್ಲ ಅನ್ಲಿಮಿಟಲ್ ಇದೆ. ಅಂದ್ರೆ ಹೆಚ್ಚು ಕಡಿಮೆ ಇಡೀ ಭೂಮಂಡಲದಲ್ಲಿ 800 ಕೋಟಿ ಜನಸಂಖ್ಯೆ, 300 ಕೋಟಿ ಫೇಸ್ಬುಕ್ ಯೂಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. 300 ಕೋಟಿ ಜನ ನೋಡ್ತಾವ್ರೆ ಅಂದ್ರೆ ಅವರೇ ಪ್ರಾಡಕ್ಟು. ಒಬ್ಬೊಬ್ಬರಿಂದ 1 ರೂಪಾಯಿ ಅಂತಂದ್ರು 300 ಕೋಟಿಗೆ ಎಷ್ಟಾಯ್ತು? 300 ಕೋಟಿ ರೂಪಾಯಿ ಆಗೋಯ್ತು. 1 ರೂಪಾಯಿ ಅಂದ್ರು ಒಂದ್ ದಿನಕ್ಕೆ 300 ಕೋಟಿ ಆಗೋಯ್ತು, ಒಂದೇ ರೂಪಾಯಿ. ಹಂಗಾಗಿರೋದ್ರಿಂದ ಇದೆಲ್ಲ ಸೂಕ್ಷ್ಮಗಳು ಅರ್ಥ ಆಗೋದಿಲ್ಲ. ಅದಕ್ಕೆ ನಾನೇನ್ ಹೇಳೋದು, ಉಚಿತವಾಗಿ ನೋಡೋ ಬದಲು ದುಡ್ಡು ಕೊಟ್ಬಿಟ್ಟು ಬನ್ನಿ, ನೇರವಾಗಿ ಬಂದು ಕೂತ್ಕೊಂಡು ಕೇಳಿ. ಬೆಳೆಸೋ ಜವಾಬ್ದಾರಿ ನಂದು. ನಿಮ್ದು ಏನೇ ಸಮಸ್ಯೆಗಳಿದ್ರು ಪರಿಹಾರನೂ ಕೊಡ್ತೀನಿ, ಜೊತೆಗೆ ಅದ್ಭುತವಾಗಿ ಬೆಳೆಸ್ತೀನಿ. ಅದು ನಿಮಗೆ ಬೆಳೆಯೋದಕ್ಕೆ ಏನೇನು ಬೇಕೋ ಅದು ನಿಮಗೆ ಗೊತ್ತಾಗಲ್ಲ. ನಾನು ಈ ವಿದ್ಯೆಯಲ್ಲಿ ಪರಿಣಿತ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್. ನಾನು ಎಲ್ಲಿ ಲೋಪದೋಷಗಳಿದೆ, ಕುಂದುಕೊರತೆಗಳ ಅಡೆತಡೆಗಳಿದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅದನ್ನೆಲ್ಲ ಬ್ಲಾಕೇಜಸ್ ಎಲ್ಲ ರಿಮೂವ್ ಮಾಡಿ ನಿಮ್ಮ ಟಾರ್ಗೆಟ್ ಏನಿದೆ ಅಲ್ಲಿಗೆ ರೀಚ್ ಮಾಡಿಸೋ ಜವಾಬ್ದಾರಿ ನಾನು. ಹಂಗಾಗಿರೋದ್ರಿಂದ ಈಗ ನೀನು ನನ್ನ ಹತ್ರನೇ ಬರೋದಿರಾ, ನಿನ್ನ ಟಾರ್ಗೆಟ್ನ ನೀನು ಬರೀ ವಿಡಿಯೋಗಳು ನೋಡ್ಕೊಂಡು ರೀಚ್ ಆಗ್ತೀನಿ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಹಂಗೂ ಆಗ್ತದೆ, ಆಗಲ್ಲ ಅಂತಲ್ಲ. ಜಸ್ಟ್ ಅದು ಮೋಟಿವೇಶನ್ ಸಿಗ್ತದೆ. ಅಂದರೆ ಫಸ್ಟ್ ಗೇರಲ್ಲಿ ಗಾಡಿ ಓಡಿಸೋಕ್ಕಾಗೋದಿಲ್ಲ. ಅದು ಫಸ್ಟ್ ಗೇರ್ ಹಾಕಿ ಸೆಕೆಂಡು, ಥರ್ಡು, ಫೋರ್ತ್, ಫಿಫ್ತು ಹಂಗೆ ಹಾಕಬೇಕು. ಫಿಫ್ತ್ ಗೇರ್ ಯಾವುದು? ನನ್ನ ಹತ್ರ ನೀನು ನೇರವಾಗಿ ಬಂದು ಭೇಟಿ ಮಾಡು, ಖಂಡಿತವಾಗ್ಲೂ ಟಾಪ್ ಗೇರಲ್ಲಿ ಓಡಿಸ್ತೀಯ ನಿನ್ನ ಜೀವನ. ಬಟ್ ಯಾರ್ಯಾರು ಟಿವಿ ಹಂಗೆ ಬರೀ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ನೋಡ್ತೀವಿ, ಇವರೆಲ್ಲ ಫಸ್ಟ್ ಗೇರಲ್ಲಿ ಗಾಡಿ ಓಡಿಸ್ತಾರೆ ಅಂತ ತಿಳ್ಕೊ ಅಷ್ಟೇ. ಅಂದರೆ ಉಪಯೋಗ ಬರ್ತದೆ, ಜಸ್ಟ್ ಫಸ್ಟ್ ಗೇರಲ್ಲಿ ಓಡಿಸ್ತಾರೆ.
ಬಟ್ 5 ಗೇರ್ ಇರ್ಬೇಕಾದ್ರೆ ಫಸ್ಟ್ ಗೇರಲ್ಲಿ ಓಡಿಸಕ್ಕೆ ಎಷ್ಟು ದೂರ ಅಂತ ಓಡಿಸಕ್ಕಾಗುತ್ತೆ? ಹ್ಮ್. ಗುರುಗಳೇ ಇದು ಮತ್ತೆ ಇದ್ರಾಗ ಇನ್ನೊಂದು ವಿಶೇಷ ಏನಂದ್ರೆ ಎಷ್ಟ್ ದಿನದಿಂದ ನೋಡ್ತಿದ್ಯಾ ಅಂದ್ರೆ 1 ವರ್ಷ, 2 ವರ್ಷ, 3 ವರ್ಷ, ಅಯ್ಯ 4 ವರ್ಷ, 5 ವರ್ಷದಿಂದ 5 ವರ್ಷದಿಂದನೂ ನೋಡಿ ನೀನ್ ಇನ್ಯಾವಾಗಯ್ಯ ಭೇಟಿ ಆಗ್ತೀಯ ಅನ್ನೋದು ಅದೊಂದು. ನಿನ್ನೆ ಒಬ್ರು ಯಾರೋ ಒಬ್ಬ ಲಾಯರ್ ಬಂದಿದ್ರು. ಸೊ ಆಯಪ್ಪನ್ ಕೇಳಿದೆ, ಎಲ್ಲಿ ನೋಡಿದೆ ಮಿತ್ರ ಅಂತ. ಈಗ ನಾನು 1 ವಾರ ಆಯ್ತು. 1 ವಾರಕ್ಕೆ ಬಂದ್ಬಿಟ್ಟವನು. ಒಂದೇ ವಾರ. ನಿಮ್ ಮಾತುಗಳು ನಂಗೆ ಬಹಳ ಇಂಪ್ರೆಸ್ ಆದವು, ನಿಮ್ ದರ್ಶನ ಮಾಡ್ಲೇಬೇಕು ಅಂತ ಬಂದ್ಬಿಟ್ಟೆ ಅಂತ. ಈ ತರ ಒಂದು 100 ಜನ ಬಂದ್ರೆ ಒಬ್ರೋ ಇಬ್ರೋ ಇಲ್ಲ 3 ಜನ ಅಷ್ಟೇ ಬರೋದು. 1 ವಾರ ಆಯ್ತು ಅಷ್ಟೇ ನೋಡ್ಕೊಂಡು ಬಂದೆ ಅಂತ. ಬಟ್ ಕೆಲವ್ರು ಬರ್ತಾರಲ್ಲ ಇನ್ 90 ಜನ, ಒಂದು 70 ಜನ ಅದರಲ್ಲಿ ಎಷ್ಟು ವರ್ಷದಿಂದ ನೋಡಿ ಮುಗುಗಳೇ. ನಿಮ್ದು ಹಳೆ ಚಾನಲ್ ಇತ್ತಲ್ಲ, 2016 ಅವಾಗ್ಲಿ ಲೇ ಯಾಕೋ ಇಷ್ಟು ವರ್ಷ ಮಾಡಿದೆ ನೀನು ಅಂತಂದ್ರೆ, ಇಲ್ಲ ಟೈಮ್ ಸಿಕ್ಲಿಲ್ಲ ಹಂಗೆ ಹಿಂಗೆ. 100ಕ್ಕೆ 70 ಜನ ನಾನು ತುಂಬಾ ವರ್ಷದಿಂದ ಫಾಲೋ ಮಾಡ್ತಾವ್ರೆ. ಬಟ್ ಬಂದಿರೋದು ಈಗ. ಅವನೇನಾದ್ರೂ ಮುಂಚೆನೆ ಬಂದ್ಬಿಟ್ಟಿದ್ದ ಅಂತ ಇಟ್ಕೋ, ಇಷ್ಟ್ರಲ್ಲಿ ಅವ್ನು ಕಿಂಗ್. ಅವನು ಗುರುಗಳು ಪದೇ ಪದೇ ಹೇಳೋರು, ಇವರ್ ನಾಟ್ ಎ ಕಿಂಗ್, ಇವರ್ ಕಿಂಗ್ ಮೇಕರ್ ಅಂತ. ಈಗ ನಾನು ತಬಲಾ ನುಡಿಸ್ತೀನಿ, ತಬಲಾ ಇಲ್ಲ ನೀನೇ ತಬಲಾ, ಬಾ ನನ್ನ ಮಗನೇ ತಲೆ ಕೊಡು, ನಾನು ಒಡೆದು ನುಡಿಸ್ಲಿಲ್ಲ ಕೇಳು, ಎಂತ ಅದ್ಭುತವಾದ ತರಂಗಗಳು ಬರ್ತವೆ ಅಂತಂದ್ರೆ, ಸುಸ್ವರಗಳನ್ನ ನುಡಿಸ್ತೀನಿ. ಬಟ್ ತಬಲಾ ಇಲ್ಲ ನನ್ನ ಹತ್ರ, ಕೊಡು ತಬಲಾ ಕೊಡು, ನಾನು ತಬಲಾ ನುಡಿಸ್ತೀನಿ. ಹಂಗೇನೆ ಇವರ್ ನಾಟ್ ಎ ಕಿಂಗ್, ಇವರ್ ಕಿಂಗ್ ಮೇಕರ್ ಅಂತ. ನೀನು ಯಾರನ್ನಾದ್ರೂ ಕರ್ಕೊಂಬ, ಅವನನ್ನು ಬೆಳೆಸ್ ತೋರಿಸ್ತೀನಿ, ಖಂಡಿತವಾಗ್ಲೂ ಬೆಳೆಸ್ ತೋರಿಸ್ತೀನಿ. ಬಟ್ ತಬಲಾ ನುಡಿಸ್ತೀನಿ. ಬಟ್ ಸುಳ್ಳು ಹೇಳ್ತಾ ಇದೀರಾ ನೀವು, ತಬಲಾ ಹೆಂಗ್ ನುಡಿಸ್ತೀರಾ ಅಂತ. ಕೊಡು ತಲೆ ಕೊಟ್ಟು ನೋಡು, ನುಡಿಸ್ಲಿಲ್ಲ ಕೇಳು. ತಬಲಾ ಅಂದ್ರೆ ನಾನು ರಿಯಲ್ ತಬಲಾ ಹೇಳ್ತಲ್ಲ. ನಿನ್ನ ಜೀವನನ ನಿಂದೇನೋ ಟಾರ್ಗೆಟ್ ರೀಚ್ ಮಾಡೋದಿಲ್ಲ, ಅದೇ ತಬಲಾ. ನಾನು ಇವಾಗ ನುಡ್ಸಕ್ ಶುರು ಮಾಡ್ತೀನಿ. ಇನ್ನೊಂದು 3 ವರ್ಷದಲ್ಲಿ ನಿಂದು ಹೋಗ್ಬಿಟ್ಟಿರ್ತೆ, ರೀಚ್ ಆಗ್ಬಿಟ್ರೆ ಅಂದ್ರೆ ತಬಲಾ ನುಡಿಸ್ತೆ ಅಂತ. ಹಂಗಾಗಿರೋದ್ರಿಂದ ಇವರ್ ನಾಟ್ ಎ ಕಿಂಗ್, ಇವರ್ ಕಿಂಗ್ ಮೇಕರ್ ಅಂತಂದ್ರೆ, ಒಬ್ಬ ಚಾಣಕ್ಯ ಬೀದಿಲಿ ಗೋಲಿ ಆಡೋ ಹುಡುಗ ಚಂದ್ರಗುಪ್ತ ಮೌರ್ಯನ್ ತಂದು ಇಡೀ ರಾಜ್ಯಭಾರ ಕೊಟ್ಬಿಡ್ತಾನೆ. ಪಟ್ಟಾಭಿಷೇಕ ಮಾಡಿ ಯುದ್ಧ ಗಿದ್ದ ಎಲ್ಲ ಮಾಡಿ ಅವನಿಗೆ. ಬಟ್ ಚಾಣಕ್ಯ ಏನಾದ್ರು ಸಿಂಹಾಸನದ ಮೇಲೆ ಕೂತ್ಕೊಂಡ, ಕಿರೀಟ ತೊಡ್ಕೊಂಡ, 2 ಕೆಳಗಡೆ 1 ತುಂಡು ಬಟ್ಟೆ, ಮೇಲೆ 1 ತುಂಡು, 1 ಜೋಟು ಅಷ್ಟೇ. ನಂದು ಹಂಗೇನೆ. ನನಗೇನ್ ರಾಜ್ಯಭಾರ, ಸಿಂಹಾಸನ ಬೇಕು, ಕಿರೀಟ ಬೇಕು ಅಂತಿಲ್ಲ. ಬಟ್ ನಿನ್ನನ್ನು ರಾಜನ್ ಮಾಡೇ ಮಾಡ್ತೀನಿ. ನಿಂದೇನೋ ಒಂದು ಟಾರ್ಗೆಟ್ ಇದೆಯಲ್ಲ, ಅಲ್ಲಿಗೆ ರೀಚ್ ಮಾಡೇ ಮಾಡಿಸ್ತೀನಿ. ಹೇಳದನ್ನು ಕೇಳ್ಬೇಕಷ್ಟೇ. ಈ ಸ್ಪಿರಿಚುವಲ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗ್ಬೇಕಾದ್ರೆ ಒಂದೇ, ಸತ್ಯ ಬಿಟ್ರು ಪಥ್ಯ ಬಿಡಬೇಡ ಅಂತ. ಯಾವಾಗ್ಲೂ ಹೇಳ್ತಾ ಇರ್ತೀರ ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ಬಿಟ್ರೆ ವಂಡರ್ಫುಲ್ ರಿಸಲ್ಟ್, ಸೂಪರ್. 10 ವರ್ಷದಲ್ಲಿ ರೀಚ್ ಆಗೋದು 5 ವರ್ಷದಲ್ಲಿ ಆಗ್ಬೋದು, 5 ವರ್ಷದಲ್ಲಿ ರೀಚ್ ಆಗ್ಬೋದು, ಒಂದು 2 ವರ್ಷದಲ್ಲೇ ರೀಚ್ ಆಗ್ಬಿಡ್ಬೋದು, 2 ವರ್ಷದಲ್ಲಿ ರೀಚ್ ಆಗೋದು 3-4 ತಿಂಗಳಲ್ಲೇ ರೀಚ್ ಆಗ್ಬಿಡ್ಬೋದು. ಹಂಗಾಗಿರೋದ್ರಿಂದ ಪ್ರತಿಯೊಂದು ಸ್ಪೀಡಾಗಿ ಹೋಗುತ್ತೆ. ಮೀನ್ಸ್ ಈಗ ನಾನು ಹಿಂಗೆ, ಈಗ ನೀನು ಕೇಳಿರೋ ಪ್ರಶ್ನೆಗೆ ಉತ್ತರ ಏನು ಅಂದರೆ, ನಾನು ಆನ್ಲೈನಲ್ಲಿ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಈಜು ಕಲಿಯುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡಪ್ಪ, ಕೈ ಹಿಂಗೆ ಆಡಿಸ್ಬೇಕು ಕಣಯ್ಯ, ಹಿಂಗೆ ಆಡಿಸ್ಬೇಕು, ಹಿಂಗೆ ಉಸಿರು ಒಳಗಡೆ ತಗೊಳ್ಳಿ, ಹಿಂಗೆಲ್ಲ ತೇಲೋದಕ್ಕೆ ಹಿಂಗಿರ್ಬೇಕು, ಹಂಗಿರ್ಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ. ಗುರುಗಳು ನನಗೆ ಹೇಳ್ಕೊಟ್ರು, ನಂಗೆ ಈಜು ಬಂದ್ಬಿಡ್ತು ಅಂದ್ಬಿಟ್ಟು ಹೋಗಿ ಬಾವಿಗೆ ಬಿದ್ದೋಗ್ಬಿಡು, ಲಬಲ ಬಡ್ಕೊ, ಬದುಕಿದ್ರೆ ಈಚೆ ಬಾ, ಇಲ್ಲ ಸತ್ರೆ ಹೋಗು, ರೈಟ್ ಹೇಳಿ ಶಿವನ್ ಪಾದ ಸೇರ್ಕ ಹೋಗು. ಈಗ ಇದನ್ನ ನೋಡ್ಬಿಟ್ಟು ನೀನ್ ಈಜು ಹೊಡೆಯೋದು ಕಲಿಯಕ್ಕಾಗುತ್ತಾ? ನಾನು ಹೊಡಿತಾ ಇದ್ದೀನಿ, ನಾನು ನೀರಲ್ಲೇ ಇದ್ದೀನಿ, ನೀನೇ ವಿಡಿಯೋ ಮಾಡ್ತಾ ಇದೀಯಾ. ನೋಡಿ ಮೊದಲು ಹಿಂಗೆಲ್ಲ ಡೈ ಬೀಳ್ಬೇಕು, ಹಿಂಗೆ ಕೈ ಹಿಡ್ಕೊಬೇಕು, ಹಿಂಗೆ ಕಾಲೆಲ್ಲ ಅಳ್ಳಾಡಿಸ್ಬೇಕು, ಹಿಂಗೆಲ್ಲ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರ. ಅವನು ಹೇಳದ್ನಲ್ಲ, ಯಾರೋ ಮುಟ್ಟಾಳ, ನನಗೆ ಇಲ್ಲೇ ಎಲ್ಲ ಸಿಕ್ಬಿಡ್ತದೆ, ನಾನೇನು ಅವ್ರ ಹತ್ರ ಹೋಗೋದ್ ಬೇಕಾಗಿಲ್ಲ ಅಂತ. ಇಲ್ಲೇ ಎಲ್ಲ ಹೇಳ್ಕೊಡ್ತಾವ್ರೆ, ಇದು ಹೆಂಗೆ ಮಾಡೋದು ಈಜು ಹೊಡೆಯೋದು ಅಂತ. ಈಗ ಅವನು ಈಜು ಹೊಡೆಯೋದು ಕಲ್ತ್ಕೊಂಡ್ಬಿಡ್ತಾನ? ನಾನು ಏನ್ ಮಾಡ್ತಾ ಇದ್ದೀನಿ, ಈಜು ಹೊಡೆಯೋದು ನಾನು ಹೊಡಿತಾ ಇದ್ದೀನಿ, ಹೇಳ್ಕೊಡ್ತಾನೂ ಇದ್ದೀನಿ, ನ್ಯಾಯವಾಗಿ ಹೇಳ್ಕೊಡ್ತಾ ಇದ್ದೀನಿ. ಬಟ್ ವಿಡಿಯೋ ನೋಡ್ಬಿಟ್ಟು ಅವನು ಹೋಗ್ಬಿಟ್ಟು ಬಾವಿಗೆ ಬಿದ್ದು ಈಜು ಕಲ್ತ್ಕೊಂಡ್ಬಿಡಕ್ ಸಾಧ್ಯನಾ? ಸೇಮ್ ಲೈಕ್ ದಿಸ್ ಅಷ್ಟೇ. ಅವ್ನು ಕೇಳಿದ ಪ್ರಶ್ನೆ, ನೀನು ಕೇಳಿದ ಪ್ರಶ್ನೆ ಉತ್ತರ ಇಷ್ಟೇ. ಇಲ್ಲಿ ನಾನು ಏನೋ ಹೇಳ್ಕೊಡ್ತಾ ಇದ್ದೀನಿ, ಇದನ್ನ ನೋಡ್ಕೊಂಡು ನೀನು ನನಗೆ ಈಜು ಬಂದ್ಬಿಡ್ತು ಅಂದ್ಬಿಟ್ಟು ಗುರುಗಳೆಲ್ಲ ಹಿಂಗೆ ಹೇಳೋರೆ ಅಂತ ಅಂದ್ಬಿಟ್ಟು ಹೋಗಿ ಬಿದ್ಬಿಟ್ರೆ ಅಷ್ಟೇ, ಅವ್ನು ಸೀದಾ ಶಿವನ್ ಪಾದ ಸೇರ್ಕೊಳ್ಳೋದು ಅಷ್ಟೇ ಅವನ ಗತಿ. ಹಂಗಾಗಿ ಹಂಗೆಲ್ಲ ಆಗೋದಿಲ್ಲ. ಇಲ್ಲಿ ನೋಡಕ್ಕೆ ಚಂದ, ಕೆಲವೊಂದೆಲ್ಲ ನೋಡಕ್ಕೆ ಚಂದ, ಕೆಲವೊಂದೆಲ್ಲ ಕೇಳಕ್ಕೆ ಚಂದ, ಕೆಲವೊಂದೆಲ್ಲ ಮಾಡಕ್ಕೆ ಚಂದ, ಕೆಲವೊಂದನ್ನೆಲ್ಲ ನಾವು ನೈಜವಾಗಿ ಸಹಜವಾಗಿ ಎದುರುಗಡೆ ಹೋದ್ರೇನೆ ಚಂದ. ಏನ್ ಮಾಡ್ಬೋದು ಅಂದ್ರೆ, ನೋಡಿ ತಿಳಿ ಮಾಡಿ ಕಲಿ ಅಂತ ಒಂದು ಅಥಾರಿಟಿ ಅಂತ ಇರುತ್ತದೆ. ಏನಕ್ಕೆ ನಾವು ಆಶೀರ್ವಾದ ತಗೊಬೇಕು? ದವಾ ಸೆ ಜಾದ ದುವಾ ಕಾಮ್ ಕರ್ತಾ ಅಂತ. ಅಂದ್ರೆ ಔಷಧಿಗಳು ಕೆಲಸ ಮಾಡಲ್ಲ, ಆಶೀರ್ವಾದಗಳು ಕೆಲಸ ಮಾಡ್ತವೆ.
ತಾಯಿ ತಂದೆ ಕಾಲಿಗೆ ಯಾಕೆ ಮುಗಿಬೇಕು? ಗುರುಗಳ ಕಾಲಿಗೆ ಯಾಕೆ ಮುಗಿಬೇಕು? ಹಿರಿಯರ ಪಾದಕ್ಕೆ ಯಾಕೆ ನಾವು ದೀರ್ಘದಂಡ ನಮಸ್ಕಾರ ಮಾಡಬೇಕು? ಯಾಕೆ ಮಾಡಬೇಕು? ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಮಾಡಿದ್ರೆ ಏನಾಗುತ್ತೆ? ಅವರ ಆಶೀರ್ವಾದ, ಅನುಗ್ರಹ, ಕೃಪೆ ಸಿಗ್ತದೆ ನಮಗೆ. ಹಂಗೆ ನಾನು ಇಲ್ಲೇನೋ ಒಂದು ಅಡುಗೆ ಮಾಡ್ತಾ ಇದ್ದೀನಿ. ಓಕೆ, ಒಂದು ಅದ್ಭುತವಾಗಿ ಒಂದು ಬೇಳೆ ಸಾರು ಮಾಡೋದು ಹೇಳ್ಕೊಡ್ತೀನಿ ಅಂತ. ನೀವು ಅದನ್ನೆಲ್ಲ ನೋಡ್ಕೊಂಡ್ರೆ ಏನೇನು ಹಾಕ್ಬೇಕು, ನೀವು ಮನೇಲಿ ಕೂತ್ಕೊಂಡು ಮಾಡ್ತೀರ. ಅಂದರೆ ಏನೋ ಒಂದು ಬೇಳೆ ಸಾರು ಹೊಸ್ದಾಗಿ ಮಾಡುವಂಥದ್ದನ್ನು ನಿಮಗೆ ಕಲಿಸ್ಕೊಡ್ತೀನಿ. ಸೊ ಇದೇನಾಗುತ್ತೆ, ನೀನು ಮಾಡ್ತೀಯ, ಬೇಳೆ ಸಾರು ಮಾಡ್ಕೊಂಡು ತಿಂತೀಯ. ಬಟ್ ನೇರವಾಗಿ ಬಂದು ನೀನು ಕಲ್ತ್ಕೊಳ್ಳೋದಕ್ಕೂ ಅಥವಾ ಕುಂತ್ಕೊಂಡು ಬಂದು ಡಿಸ್ಕಷನ್ ಮಾಡೋದಕ್ಕೂ ಅವಾಗ ನಿನಗೆ ಆಶೀರ್ವಾದ ಸಿಗುತ್ತೆ ಹೊರತು ನೋಡ್ಬಿಟ್ಟು ನಿನಗೆ ಆಶೀರ್ವಾದ ಸಿಗಲ್ಲ. ನೀನು ನೋಡಿ ಕಲ್ತಿರ್ಬೋದು, ಬಟ್ ಆಶೀರ್ವಾದ ಸಿಗಲ್ಲ. ಅಂದರೆ ಅಥಾರಿಟಿ ಸಿಗಲ್ಲ ನಿಮಗೆ. ಆ ಅಥಾರಿಟಿ ಬೇಕು ಅಂದರೆ ನೇರವಾಗಿ ಬರಬೇಕು. ಅವಾಗ ಸಾರ್ಥಕತೆ ಅಂತ ಕರೀತಾರೆ. ಇಲ್ಲಿವರೆಗೂ ಈಗ ನಾನು ಹೇಳೋ ಆನ್ಲೈನಲ್ಲಿ ಪರಿಚಯ, ಆನ್ಲೈನಲ್ಲಿ ಪ್ರೇಮ, ಆನ್ಲೈನಲ್ಲಿ ಕಾಮ ಆಗುತ್ತಾ? ಓಕೆ, ಪರಿಚಯನೂ ಆಯಿತು, ಪ್ರೇಮನೂ ಆಯಿತು, ಬಟ್ ಕಾಮ ಆನ್ಲೈನಲ್ಲಿ ಆಗಲ್ಲ. ನೀನು ಏನೇ ಮಾಡಿದ್ರೂ ಅದು ಅತೃಪ್ತಿನೇ. ಹಿಂಗೆ ನೀನು ನನ್ನನ್ನು ಎಷ್ಟೇ ನೀನು ಟಿ ವಿಲಿ ನೋಡಿದ್ರು ನಿನ್ಗೆ ಅತೃಪ್ತಿನೇ. ನೀನು ಅತೃಪ್ತವಾದ ಆತ್ಮ. ಒಂದ್ಸಲ ಬಂದು ಭೇಟಿ ಮಾಡಿ ನೇರವಾಗಿ, ಆಗ ನಿನಗೆ ತೃಪ್ತಿ. ಇಲ್ಲ ಅಂದರೆ ಅದೆಲ್ಲ ಅತೃಪ್ತಿ, ಅಂದರೆ ಅಂತರ್ಪಿಚಾಚಿ ಅಂತ ಕರೀತಾರೆ. ಅದರಿಂದ ನಮಗೇನು ಉಪಯೋಗಕ್ಕೆ. ಹಂಗಾಗಿ ನೇರವಾಗಿ ಬಂದು ಭೇಟಿ ಮಾಡೋದೇ ಬೇರೆ, ಸೊ ಆನ್ಲೈನಲ್ಲಿ ನೋಡೋದೇ ಬೇರೆ. ಬಟ್ ಎನಿವೇ, ನಾನು ಹೇಳ್ದಂಗೆ ಅಲ್ಟಿಮೇಟ್ ಲೆವೆಲ್ ಆನ್ಸರ್ ಏನು ಅಂದರೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಸುಮ್ಮನೆ ಕೂತ್ಕೊ, ಒಂದು ಹಾಡು ಕೇಳ್ಬಿಟ್ಟು ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಆ ಥರ ನಮ್ಮದು ವಿಡಿಯೋಗಳು ನೋಡಿ ಎಂಜಾಯ್ ಮಾಡ್ಕೊಳ್ಳಿ ಅಷ್ಟೇ. ಏನೋ ಒಂದಷ್ಟು ನಿಮಗೆ ಪ್ರಾಪ್ತಿ ಆದಂಗೆ ಫೀಲ್ ಆಗುತ್ತೆ, ಫೀಲ್ ಮಾಡ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಈಜು ಹೊಡಿತಾ ಇದ್ದೀನಿ, ನೀವು ನೋಡ್ಕೊಂಡು ಬಾವಿಗೆ ಬೀಳಕ್ಕೆ ಹೋಗ್ಬೇಡಿ ಅಷ್ಟೇ. ಗುರುಗಳು ಹೇಳ್ಬಿಟ್ರು ಹಿಂಗೆ ಮಾಡು ಅಂತ. ಅದಕ್ಕೆ ಯಾರೋ ಒಬ್ಬ ಬಂದ್ಬಿಟ್ಟಿದ್ದ ನೇರವಾಗಿ. ಹೆಂಗೆ ಬಂದು, ಅಯ್ಯೋ ಅವನು ಹೆಂಗೆ ಆವಾಹನೆ ಮಾಡ್ಕೊಂಬಿಟ್ಟು ನನ್ನನ್ನು, ನಂದು ವಿಡಿಯೋಗಳು, ಆಡಿಯೋಗಳು ಏನೇನಿದೆ ಒಂದು ಬಿಡಲ್ಲ, ಎಲ್ಲ ಕೇಳ್ತಾನೆ. ಅವ್ನು ಬಂದಿರೋದು ಏನಕ್ಕೆ ಅಂದರೆ ನನ್ನ ಹತ್ರ ದುಡ್ಡು ಕೇಳಕ್ಕೆ. ನನ್ನ ಹತ್ರ ದುಡ್ಡು ಏನಂದ್ರೆ ಅವನಿಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಟ್ಟೈತಂತ 60,000 ರೂಪಾಯಿ ಮುಚ್ಕೊಂಡು ಕೊಡು ಅಂತ ನನ್ನನ್ನು ಕೇಳಕ್ ಬಂದವನು. ನಾನೇ ಅವಾಗ ನಿನ್ನ ಹತ್ರ ಈಸ್ಕೊಂಡಿದ್ದೆ ದುಡ್ಡು. ನೀವ್ ಹೇಳಿದ್ರಿ ರೀ, ಅದಕ್ಕೆ ನಾನು ಮಾಡಿದ್ದು ಅಂತ ನನ್ನನ್ನು ಕೇಳ್ಬಿಟ್ಟು ಮಾಡ್ದ. ನೀವು ಹೇಳಿದ್ರಲ್ಲ ಆನ್ಲೈನಲ್ಲಿ ಅಂತ. ಆನ್ಲೈನಲ್ಲಿ ಹೇಳೋದನ್ನ ಆನ್ಲೈನಲ್ಲೇ ಕೇಳ್ಕೊ, ನೇರವಾಗಿ ಯಾಕೆ ಬಂದಿದ್ಯಾ? ಆನ್ಲೈನಲ್ಲಿ ಹೇಳಿದ್ದಾನೆ ನಾನು, ನೀನು ಆನ್ಲೈನಲ್ಲೇ ಕೇಳ್ಕೊ, ನನ್ನ ಹತ್ರ ನೇರವಾಗಿ ಬಂದು ಏನಕ್ಕೆ ಕೇಳ್ತಾ ಇದೀಯ? ಈಗ ನೀನು ಬಂದಿರೋದು ಉದ್ದೇಶ ಹೇಳು. ಅದೇ ದುಡ್ಡು ಕೊಡಿ, ನನಗೆ ಲಾಸ್ ಆಗ್ಬಿಟ್ಟೈತೆ ಅಂತ. ಅಲ್ಲ ನನ್ನ ಮಗನೇ, ನಿನಗೆ ನಾನು ಹೇಳಿದ್ನ ಬಿಸ್ನೆಸ್ ಮಾಡು ಅಂತ. ಆನ್ಲೈನಲ್ಲಿ ಏನೋ ಹೇಳದಂತೆ, ಅದಕ್ಕೆ ಅವ್ನು ಹೋಗಿ ಮಾಡದಂತೆ, ಬಿಸ್ನೆಸ್ ಲಾಸ್ ಆಗೋಯ್ತಂತೆ, ದುಡ್ಡು ಕೇಳಕ್ಕೆ ಇಲ್ಲಿ ಬಂದವನು. ಅದು ತೆನಾಲಿ ರಾಮಕೃಷ್ಣನ್ ಒಂದು ಕತೆ ಐತೆ, ನನಗೆ ಒಂದು ಭಾರಿ ಇಷ್ಟ. ಅಕ್ಬರ್ ಬೀರ್ಬಲ್ ತೆನಾಲಿ ರಾಮಕೃಷ್ಣ. ಒಬ್ಬ ಬೋಂಡ ಆಗ್ತಾ ಇದ್ದಂತೆ, ಪಕ್ಕದಲ್ಲಿ ಕೂತ್ಕೊಳ್ಳೋಣ, ಅಣ್ಣ ಯಾರೋ ಭಿಕ್ಷಕ ಪಾಪ, ಅಣ್ಣ ಬೋಂಡ ಕೊಡೋಣ. ಇವಾಗ ನನ್ನ ಮಗನೇ ದುಡ್ಡು ಕೊಡೋ, ದುಡ್ಡಿಲ್ಲ ಅಣ್ಣ ಅಂತ. ಪಕ್ಕದಲ್ಲಿ ಕೂತ್ಕೊಂಡು ಆ ಬೋಂಡ ಸ್ಮೆಲ್ ಬರ್ತದಲ್ಲ, ಉರಿತ ಹೊಗೆ ಬರೋದ್ನೆಲ್ಲ ಎಳ್ಕತ್ತವನೆ, ಘಮ ಘಮ ಅಂತ ಎಳ್ಕೊಂಡು ಇವನು ಹೋಗ್ಬಿಟ್ಟು ಏನ್ ಮಾಡ್ಬಿಟ್ಟು ಅವನೇ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು, ಅಂದ್ರೆ ಅರಮನೆಯಲ್ಲಿ ಹೋಗ್ಬಿಟ್ಟು ಇವನ ಹತ್ರ ದುಡ್ಡು ಇಸ್ಕೊಡಿ, ನನ್ನ ಮಗ ನಂದು ಬೋಂಡ ಆಗ್ತಿರೋದು ಎಲ್ಲ ಹೀರ್ಕೊಂಬಿಟ್ಟವನೆ, ಟೇಸ್ಟೇ ಇಲ್ಲ ಬೋಂಡದಲ್ಲಿ, ನಂಗೆ ವ್ಯಾಪಾರ ಇಲ್ಲ, ಅದಕ್ಕೆ ದುಡ್ಡು ಇಸ್ಕೊಡಿ ಇವನ ಹತ್ರ ಅಂತ. ಅದಕ್ಕೆ ಇದು ಹೆಂಗಪ್ಪ ಕೇಸ್ ಸಾಲ್ವ್ ಮಾಡೋದು ಅವನು ಗೊತ್ತಾಗ್ಲಿಲ್ಲ. ಅದಕ್ಕೆ ತೆನಾಲಿ ರಾಮಕೃಷ್ಣನ್ಗೆ ನೀನ್ ಸಾಲ್ವ್ ಮಾಡ ಹೇಳಿ ಇದನ್ನೇ ಅಂತ ಅಂದ್ರೆ, ಅಷ್ಟೇ ಭಾರಿ ಈಸಿ ಇದನ್ನ ಅಂತ. ಎಷ್ಟಪ್ಪ ನಿನ್ ದುಡ್ಡು ಅಂತ. ಅದು 150 ವರಹಗಳನ್ನು ಕೊಡ್ಸಿ ಅಂತ. ಅದಕ್ಕೆ 150 ಹಿಂಗೆ ಇದು ಕಟ್ಬಿಟ್ಟು ಬಾಯಿಲಿ ಅಂತ ಕಣ್ಮುಚ್ಚು ಅಂತ ಎಲ್ಲ ಅಳ್ಳಾಡ್ಸದ್ನಂತ. ನೋಡ 150 ಆಯ್ತಾ, ಕುಡಿ ಅಂತ ಕೈ, ಏನ್ ಕೈ, ಅವ್ನು ಸ್ಮೆಲ್ ತಗೊಂಡ ತಿನ್ನ, ಹಂಗೆ ನೋಡ 150 ಐತೆ, ಹೋಗಿ ರೈಟ್ 150 ರೈಟ್ ಐತೆ ಅಂತ. ನಾನು ಹಂಗೆ ಇವನಿಗೆ ಹೇಳೋಷ್ಟು ಹೇಳ್ದೆ, ಕೇಳಲಿಲ್ಲ. 60,000 ಕೊಡು ಅಂದ. ನಾನು ಹಾಕಿದ್ದೀನಿ, ಹೋಗಯ್ಯ ಅದೆಲ್ಲ ಯೂಟ್ಯೂಬಲ್ಲಿ, ನೀನು ಯಾವ್ಯಾವ ವಿಡಿಯೋ ನೋಡಿದ್ಯಲ್ಲ ಅದ್ರ ಕೆಳಗಡೆ ಎಲ್ಲ ಐತೆ, ಹೋಗಿ ತಗೋಗು ಎಲ್ಲ ಅದ್ರಲ್ಲಿ ಹಾಕಿದ್ದೀನಿ. ಯಾರ್ಯಾರು ನೋಡಿರ್ತಿಲ್ಲ, ನೀನು ಎಷ್ಟು ದುಡ್ಡು ಲಾಸ್ ಆಗೈತೆ, ಎಷ್ಟು ವಿಡಿಯೋ ನೋಡಿದ್ಯಾ ಅದ್ರ ಕೆಳಗಡೆ ಎಲ್ಲ ಡಿವೈಡ್ ಮಾಡ್ಬಿಟ್ಟಿದ್ದೀನಿ. ಎಷ್ಟು ವಿಡಿಯೋ ನೋಡಿ, 1,000 ವಿಡಿಯೋ ನೋಡಿದ್ಯಾ, ಹಂಗಾದ್ರೆ 6,000 ರೂಪಾಯಿ ಪ್ರತಿಯೊಂದು ವಿಡಿಯೋ. ಅದನ್ನ ಅದೇ ಹಂಗೆ ಹಾಕ್ಬಿಡ್ದು, ಎಲ್ಲ ಹಾಕ್ಬಿಟ್ಟಿದ್ದೀರಿ ಹಂಗೆ ಹಿಂಗೆ ಅಂತಂದ. ಸರಿ, ಹಾಕಿದ್ ನಿನಗೆ ಕಾಣಿಸ್ಲಿಲ್ವಾ, ಹಂಗಾದ್ರೆ ಒಂದೊಂದು ವಿಡಿಯೋಗೆ 6,000 ರೂಪಾಯಿ ದುಡ್ಡು ಕೊಡು. ನೀನು 1,000 ವಿಡಿಯೋ ನೋಡಿದೆಲ್ಲ, 6,000 ರೂಪಾಯಿ ದುಡ್ಡು ಕೊಡು, 60,000 ರೂಪಾಯಿ ಕೊಡ್ತೀನಿ ನಾನು.
ಸೊ ಹಂಗಾಗಿರೋದ್ರಿಂದ ಅಂದ್ರೆ ಇವೆಲ್ಲ ಸುಮ್ಮನೆ ಸಿಲ್ಲಿ ಅಂದ್ರೆ ರಿಯಲ್ ಫ್ಯಾಕ್ಟಲ್ಲಿ ಇದೇನು ತಮಾಷೆಗೆ ಹೇಳ್ತಾನೆ, ಬಟ್ ಸೀರಿಯಸ್ ಆಗಿ ಬಂದು ಕೇಳ್ತಾವ್, ದುಡ್ಡು ಕೇಳ್ತಾವನೆ. ನನ್ನನ್ನು ಏನು ಬಂದಿದ್ನ ಕೇಳಿದ್ನ, ಏನೋ ಮಾತಾಡಿದ್, ನಾನೇನಾದ್ರೂ ಅವ್ನಿಗೆ ಮಾರ್ಗದರ್ಶನ ಕೊಟ್ಟಿಲ್ಲ, ಏನೂ ಇಲ್ಲ. ಅವನೆಲ್ಲ ದುಡ್ಡು ಕಳ್ಕೊಂಬಿಟ್ಟು ನಿಮ್ಮ ವಿಡಿಯೋ ನೋಡ್ಬಿಟ್ಟು ಮಾಡಿದೆ ಅಂತಂದ್ರೆ, ಈಗ ಯಾರೋ ಇನ್ನೊಬ್ಳು ಬತ್ತಾಳೆ ನಾಳೆ ದಿವಸ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಏಜ್ ಕಲಿಯೋದು ಹೆಂಗೆ, ನಮ್ಮ ಯಜಮಾನ ಬಾವಿಲಿ ಬಿದ್ದು ಸತ್ತೋಗ್ಬಿಟ್ಟ, ಈ ಕಾಂಪನ್ಸೇಷನ್ ಕೊಡಿ ಅಂತ. ನಾನಿಲ್ಲಿ ಈಜಾಡೋದು ಹೆಂಗೆ ಅಂತ ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಬಿಟ್ಟು ಅವ್ನು ಬಾವಿಗೆ ಬಿದ್ದೋಗ್ಬಿಟ್ಟ, ಸತ್ತೋಗ್ಬಿಟ್ಟ. ಹೆಂಡತಿ ಬಂದು ಈಗ ನನ್ನನ್ನು ಕೇಳ್ತಾಳೆ, ನನ್ನ ಗಂಡ ಸತ್ತೋದ, ಅವನು ಒಬ್ಬನೇ ದಿಕ್ಕು, ಈಗ ನಿಮ್ಮ ಕಡೆಯಿಂದ ನಂಗೆ ಒಂದು 10 ಲಕ್ಷ ರೂಪಾಯಿ ಕೊಟ್ಬಿಡಿ. ಹಿಂಗೆ ಬಂದವ್ರಿಗೆಲ್ಲ ಕೊಡೋಕ್ಕಾಗತ್ತ? ಈಗ ಇವನು ಹೆಂಗೆ ಹೇಳದ್ನಲ್ಲ, ನನಗೆಲ್ಲ ಇಲ್ಲೇ ಸಿಗ್ತದೆ, ಯೂಟ್ಯೂಬಲ್ಲೇ ಸಿಗ್ತದೆ, ನಾನು ನೇರವಾಗಿ ಏನಕ್ಕೆ ಹೋಗ್ಲಿ ಅಂತ. ಅದಕ್ಕೆ ಉದಾಹರಣೆಗಳಿವೆಲ್ಲ. ಹಂಗಾಗಿರೋದ್ರಿಂದ ಹಂಗೆಲ್ಲ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಕೆಲವೊಂದು ನೋಡಬೇಕು, ಮಾಡಬೇಕು. ಅದು ಕೆಲವೊಬ್ರಿಗೆ ಅವ್ರಿಗೆ ಅರ್ಥ ಆಗೋದಿಲ್ಲ. ನೀನು ಏನೇ ಎಷ್ಟೇ ಇದು ಮಾಡಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ. ಬಟ್ ರಿಯಲ್ ಫ್ಯಾಕ್ಟಲ್ಲಿ ನೋಡ್ಕೊಳ್ಬೇಕು, ಅದನ್ನೆಲ್ಲ ನೋಡ್ಕೊಂಡು. ಅಂದರೆ ಅಗೇನ್ ಒಂದೇ ಉತ್ತರ, ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋ ತ್ರಿಶಕ್ತಿಗಳು ಮನುಷ್ಯನಿಗೆ ಅದು ಅರಿವಿಗೆ ಬಂದ್ಬಿಟ್ರೆ, ಈ ವಿದ್ಯೆಗಳು ಕಲ್ತು ಬಿಟ್ರೆ ಇನ್ನೆಲ್ಲವೂ ಕಲ್ತಂಗೆ. ವಂಡರ್ಫುಲ್.